सिद्धतां सन्निधिं मानसे च चित्रैः पदैश्च गम्भीरैः वाक्यैर्मानैर्पण्डितैः गुरुभावं व्यञ्जयन्ती भाति श्रीजयतीर्थवाक् वक्रतुण्डमहाकाय सूर्यकोटिसमप्रभा निर्विघ्नं कुरु मे देव सर्वकार्येषु सर्वदा पूज्याय राघवेन्द्राय सत्यधर्मरताय च भजतां कल्पवृक्षाय नमतां कामधेनवे शास्त्रेषु पारदृष्टानं शास्त्रज्ञेषु च वत्सलं दीनभक्तोद्धारकरं सत्यात्मानं गुरुं भजे विद्यापीठविधातारं विद्यावारिधिचन्द्रं विद्यार्थिवत्सलं वन्दे महामहिमसद्गुरुं विष्णुतीर्थः कल्पवृक्षो विष्णुतीर्थश्च कामधुक् चिन्तामणिर्विष्णुतीर्थो यतीन्द्रः सर्वकामदः हरिः ओम् श्रीगुरुभ्यो नमः हरिः ओम् सकल ಗುಣಪರಿಪೂರ್ಣರಾದಂತಹ ದೇವರು ನಮಗೆಲ್ಲ ಅಭಿಮಾನ ಎನ್ನುವಂತಹ ಒಂದು ದೋಷವನ್ನು ಸಂಸಾರಕ್ಕೆ ಕಾರಣವಾದದ್ದರಿಂದ ಆ ದೋಷವನ್ನು ನಮಗೆಲ್ಲ ಕೊಟ್ಟು ಆ ಅಭಿಮಾನ ಬರುವುದಕ್ಕೆ ಕಾರಣ ಏನು ಅಂದರೆ ಅಜ್ಞಾನ ಎನ್ನುವುದು ಕಾರಣ. ಆಮೇಲೆ ಅಜ್ಞಾನ ಎನ್ನುವ ಕಾರಣದಿಂದ ಅಭಿಮಾನವನ್ನು ನಮಗೆಲ್ಲರಿಗೆ ಕೊಟ್ಟು ಆ ಅಭಿಮಾನದಿಂದ ಸುಖ ದುಃಖಗಳನ್ನು ಅನುಭವಿಸುವ ಈ ಸಂಸಾರವನ್ನು ದೇವರು ಕೊಟ್ಟಿದ್ದಾನೆ ಎನ್ನುವ ವಿಷಯವನ್ನು ನಾವು ನಿನ್ನೆ ದಿವಸ ತಿಳಿದ್ವಿ. ಆ ಅಭಿಮಾನಗಳಲ್ಲಿ ಅನೇಕ ವಿಧವಾದ ಅಭಿಮಾನಗಳ ಬಗ್ಗೆಯೂ ನಾವು ನಿನ್ನೆ ದಿವಸ ತಿಳಿದ್ವಿ. ಇಷ್ಟಾದರೆ ಇನ್ನು ಇವತ್ತು ಅದನ್ನು ಮುಂದುವರಿಸಿ ಆ ಬಂಧಕ ಪ್ರಕರಣವನ್ನು ಮುಗಿಸಿ ಇಂಥ ಅಭಿಮಾನ ದೂರವಾಗಬೇಕಾದ್ರೆ ಏನು ಮಾಡಬೇಕು ಎನ್ನುವ ಎರಡನೆಯ ಪ್ರಕರಣವನ್ನು ಆರಂಭ ಮಾಡ್ತಾರೆ. ಮೊದಲಿಗೀಗ ಆ ಒಂದನೆಯ ಪ್ರಕರಣದ ಕೊನೆಯ ಭಾಗವನ್ನು ಆರಂಭ ಮಾಡೋಣ. ಇಷ್ಟನ್ನು ಹೇಳಿ ಇನ್ನು ಮುಂದೆ ತದೇತಾಭ್ಯಾಂ ಪುರುಷಾರ್ಥ ತತ್ಸಾಧನ ಅಭಿಮಾನಾಭ್ಯಾಂ ತದೇವ ಕರ್ತೃತ್ವ ಭೋಕ್ತೃತ್ವ. ಆಮೇಲೆ ಏನೇನಾಯಿತು ಮುಗಿಸ್ತಾರೆ ಈಗ ವಿಷ್ಣು ತೀರ್ಥರು. ಕರ್ತೃತ್ವಾಭಿಮಾನ, ನಾನೇ ಮಾಡುವುದು ಎನ್ನುವ ಅಭಿಮಾನ ಮೊದಲನೇದು. ಭೋಕ್ತೃತ್ವ ಅಭಿಮಾನ, ನಾನೇ ಎಲ್ಲವನ್ನು ಭೋಗ ಮಾಡುವವನು ಎನ್ನುವ ಅಭಿಮಾನ, ಇದು ಭೋಕ್ತೃತ್ವ ಅಭಿಮಾನ, ಇದು ಎರಡನೇದು. ಮೂರನೇದು ಕಾರಕ ಅಭಿಮಾನ, ಅಂದಮೇಲೆ ಎಲ್ಲದಕ್ಕೂ ಕಾರಣನು ನಾನೇ, ಕಾರಣವಾದ ವಸ್ತುಗಳನ್ನು ತಂದವನು ನಾನೇ ಎನ್ನುವ ಮೂರನೇ ಅಭಿಮಾನ. ನಾಲ್ಕನೇದು ಫಲಸ್ವಾಮಿತ್ವ ಅಭಿಮಾನ, ಫಲವನ್ನು ಭೋಗ ಮಾಡುವವನು ನಾನೇ ಅಥವಾ ಫಲವನ್ನು ಕೊಡುವವನು ನಾನೇ ಎನ್ನುವ ಫಲಸ್ವಾಮಿತ್ವ ಅಭಿಮಾನ. ಐದನೇದು ಪುರುಷಾರ್ಥಾಭಿಮಾನ, ನಾನೇ ಎಲ್ಲರಿಗೆ ಪುರುಷಾರ್ಥಗಳನ್ನು ಕೊಡುವವನು. ಆಚಾರ ನಾನಿದ್ದದಕ್ಕೆ ಅವ್ರು ಪ್ರವಚನಕ್ಕೆ ಬರ್ತಾರೆ, ಧರ್ಮ ಮಾಡ್ತಾರೆ, ಇಲ್ಲಾಂದ್ರೆ ಮಾಡ್ತಿರ್ಲಿಲ್ಲ. ಧರ್ಮ ಎನ್ನುವ ಪುರುಷಾರ್ಥ ನನ್ನಿಂದ ನಡೆದಿದೆ. ನಾನು ನನ್ನ ಮಕ್ಕಳಿಗೆ, ನನ್ನ ಬಳಗದವರಿಗೆ ಕಷ್ಟದಿಂದ ಪಾರು ಮಾಡಿದವನು ನಾನೇ. ನಾನಿಂದ ಇದ್ದರೆ ಇಷ್ಟೊತ್ತಿಗೆ ಜೈಲಾಗಿರ್ತಿದ್ರು ಅವರು ಎನ್ನುವ ಮೋಕ್ಷ ಎನ್ನುವ ಪುರುಷಾರ್ಥಾಭಿಮಾನ. ಒಟ್ಟಾರೆ ಇದು ಪುರುಷಾರ್ಥದ ಅಭಿಮಾನ, ಇದು ಒಂದು. ಹೀಗೆ ಈ ಎಲ್ಲ ಅಭಿಮಾನಗಳನ್ನು ದೇವರಿಟ್ಟುಕೊಂಡು ನಮ್ಮನ್ನು ಸಂಸಾರದಲ್ಲಿ ಇಟ್ಟಿದ್ದಾನೆ ಅಂತ ಹೇಳ್ತಾ, ಅಭಿಮಾನೈ ಆಂತರೈ
ಸರ್ವಥಾಪಿ ಪರಿಹರ್ತು ಅಶಕ್ಯಂ ವಿಷ್ಣು ತೀರ್ಥರಂತಾರೆ. ಇಷ್ಟೇನು ಅಭಿಮಾನಗಳಿದೆ, ಈ ಅಭಿಮಾನಗಳನ್ನು ನಾನು ಇವತ್ತಿಂದ ಇವತ್ತೇ ಪರಿಹಾರ ಮಾಡಿಕೊಡ್ತೀನಿ ಎನ್ನುವುದು ಸರ್ವಥಾ ಅಶಕ್ಯಂ. ಇದು ಸರ್ವಥಾ ಅಶಕ್ಯವಾಗಿದೆ. ಇದು ಇವತ್ತಿಂದ ಇವತ್ತೇ ಹೋಗುವುದಲ್ಲ. ವಿಷ್ಣು ತೀರ್ಥರೇ ಹೇಳುವ ಮಾತು, ಅನುಭವ ವೇದ್ಯ. ಇದು ಇವತ್ತಿಂದ ಇವತ್ತು ಹೋಗಲ್ಲ. ದೇವರು ಏನು ಮಾಡ್ತಾನೆ ನೋಡಿ, ಮುಂದಿನ ಭಾಗ ಬಹಳ ಚೆನ್ನಾಗಿದೆ. ಇಂತಹ ಏನು ಅಭಿಮಾನಗಳಿದೆ, ಈ ಅಭಿಮಾನಗಳು ಇದರ ಜೊತೆಗೆ ನಾನು ಪುಣ್ಯ ಪಾಪಗಳನ್ನು ಮಾಡಬೇಕಾದ್ರೆ ಇದಕ್ಕಿನ್ನೂ ಎರಡು ಸೇರಿಸ್ತಾನೆ ದೇವರು. ವಿಷಯಗಳಿದೆ, ಸ್ಥೂಲ ದೇಹ ಇಂದ್ರಿಯಗಳಿದೆ, ಮಧ್ಯದಲ್ಲಿ ಅಭಿಮಾನವಿದೆ. ಇದಲ್ಲದೆ ಇದರ ಜೊತೆಗೆ ಇನ್ನೂ ಎರಡು ಆ್ಯಡ್ ಮಾಡ್ತಾನೆ ದೇವರು. ರಾಗದ್ವೇಷಾಭ್ಯಾಂ ಪ್ರಯುಕ್ತ ಅಂದಮೇಲೆ ನಾನು ಪುಣ್ಯ ಕಾರ್ಯ ಪಾಪ ಕಾರ್ಯವನ್ನು ಮಾಡಬೇಕಾದರೆ, ಅದರ ಸುಖ ದುಃಖಗಳನ್ನು ಅನುಭವಿಸಬೇಕಾದ್ರೆ ಈ ಅಭಿಮಾನದ ಜೊತೆಗೆ ಇನ್ನೂ ಎರಡು ಸೇರುತ್ತೆ. ವಸ್ತುಗಳ ಮೇಲೆ ರಾಗ ಮತ್ತು ವಸ್ತುಗಳ ಮೇಲೆ ದ್ವೇಷ. ರಾಗ ಎಂದರೆ ಇಚ್ಛಾ ಅಂತ ಅರ್ಥ, ಆಸೆ ಅಂತ ಅರ್ಥ. ಅಂದಮೇಲೆ ಆಸೆಯಿಂದ ತಾನು ಕಾರ್ಯಗಳನ್ನು ಮಾಡಿದ, ದ್ವೇಷದಿಂದ ಕಾರ್ಯಗಳನ್ನು ಮಾಡ್ತಾನೆ. ಇದರಿಂದ ಪುಣ್ಯ ಪಾಪಗಳನ್ನು ಅವನು ಪಡೆಯುವವನಾಗುತ್ತಾನೆ. ಏನರ್ಥ? ಸರಳ ಇದೆ. ಯಾರೋ ಆಚಾರ ಬಂದರು, ಎಲ್ಲರೂ ನಮಸ್ಕಾರ ಮಾಡಿದರು, ನಾನು ನಮಸ್ಕಾರ ಮಾಡಲಿಲ್ಲ. ಯಾಕೆ ಮಾಡಲಿಲ್ಲ ನಮಸ್ಕಾರ ಅಂತ ಕೇಳಿದ ನನ್ನ ಬಾಜು ಇದ್ದವ. ನಾ ಹೇಳಿದೆ, ಈ ಆಚಾರಿಗೆ ಇವ್ರಿಗೆ ನಮಸ್ಕಾರ ಮಾಡೋದ? ಹೊರಗಿರೋ ನಾಯಿಗೆ ನಮಸ್ಕಾರ ಮಾಡ್ತೀನಿ, ನಾನು ಇವ್ರಿಗೆ ನಮಸ್ಕಾರ ಮಾಡೋದ? ಅಂದಮೇಲೆ ದ್ವೇಷ ಎನ್ನುವ ಒಂದು ವಸ್ತು ಸೇರಿತು ಅಭಿಮಾನದ ಜೊತೆಗೆ. ಅದೇನು ಮಾಡಿತು? ನನ್ನ ಪಾಪಕ್ಕೆ, ಪಾಪದ ಫಲವನ್ನು ಅನುಭವಿಸುವುದಕ್ಕೆ, ದುಃಖ ಅನುಭವಿಸುವುದಕ್ಕೆ ಕಾರಣವಾಯಿತು. ಇದು ದ್ವೇಷ. ಹಾಗೆ ರಾಗ. ರಾಗ ಅಂದರೆ ಇಚ್ಛಾ, ಆಸೆ. ಎಲ್ಲರೂ ಬದರಿಗೆ ಹೊರಟಿದ್ರು, ಎಲ್ಲರೂ ತಿರುಪತಿ ಹೊರಟಿದ್ರು, ಅಥವಾ ಎಲ್ಲರೂ ಏಕಾದಶಿ ಮಾಡ್ಲಿಕ್ಕತ್ತಿದ್ರು. ನಾನು ಏಕಾದಶಿ ಮಾಡ್ತೀನಿ ಎನ್ನುವ ರಾಗ, ಇಚ್ಛೆ. ಇದೇನು ಮಾಡಿತು? ಪುಣ್ಯ ಕರ್ಮವನ್ನು ಮಾಡಿಸಿತು. ಏಕಾದಶಿ ಎನ್ನುವ ಪುಣ್ಯ ಕರ್ಮವನ್ನು ಮಾಡಿಸಿತು. ಅದರ ಮೂಲಕ ಸುಖವನ್ನು ಅನುಭವಿಸುವುದಕ್ಕೆ ಕಾರಣವಾಯಿತು. ಅಂದಮೇಲೆ ಅಭಿಮಾನದ ಜೊತೆಗೆ ದೇವರು ಇನ್ನೂ ಎರಡನ್ನು ಸೇರಿಸಿದ. ಅದು ರಾಗ ಮತ್ತು ದ್ವೇಷ ಎನ್ನುವುದನ್ನು. ರಾಗ ಅಂದ್ರೆ ಅರ್ಥ ಆಯ್ತಲ್ಲ, ಇಚ್ಛಾ. ಇದು ಎರಡರಿಂದ ಏನು ಮಾಡ್ತಾನೆ ಮನುಷ್ಯ ಎಂದರೆ, ನೋಡಿ ಎಷ್ಟು ಚೆನ್ನಾಗಿದೆ. ಈ ರಾಗ ಮತ್ತು ದ್ವೇಷಗಳು ಅಭಿಮಾನದ ಜೊತೆಗೆ ಕೂಡಿದಾಗ ಜೀವ ಪೂರ್ವ ಆಪಾದಿತ ಬಂಧಕ ನಿವೃತ್ತಿಯ ಸುಖಂಚ ಅಪೇಕ್ಷಮಾಣ. ಇದು ಎರಡರಿಂದ ಸೇರಿಕೊಂಡು, ಅಭಿಮಾನದಿಂದ ಸೇರಿಕೊಂಡ ಈ ಜೀವ ಕೇವಲ ನನಗೆ ಸುಖವೇ ಆಗಬೇಕೇ ಹೊರತು ದುಃಖ ಎಂದೆಂದಿಗೂ ಆಗಬಾರದು ಎನ್ನುವ ಮನಸ್ಸಿನ ಭಾವನೆಯಿಂದ, ಜನಕರಾಜ ಅಂತಾನಲ್ಲ ವೆಂಕಟೇಶ್ ಕಲ್ಯಾಣದಲ್ಲಿ, ಸುಖವೇವ ಸದಾ ಮೇ ಸ್ಯಾತ್ ದುಃಖಂ ಮಾಭೂತ್ ಕದಾಚನ. ಹೌದಲ್ಲ, ನೆನಪದ. ಇದು ನಮಗೂ ಎಲ್ಲರಿಗೂ ಇದ್ದೇ ಇದೆ. ಜನಕರಾಜ ಅದನ್ನು ಹೊರಗೆ ಹಾಕಿದ ಮಾತಿನಿಂದ, ವಾಕ್ಯದಿಂದ. ನಾವು ಅದನ್ನು ಎಲ್ಲರ ಮುಂದೆ ಹೇಳಂಗಿಲ್ಲ, ಅಷ್ಟೇ ಮನಸ್ಸೊಳಗೆ ಅದೇ ಅದ. ನಮ್ಗೆ ಯಾವಾಗಲೂ ಒಳ್ಳೇದೇ ಆಗಬೇಕು, ನಮ್ಗೆ ಯಾವಾಗಲೂ ಸಂತೋಷನೇ ಇರಬೇಕು. ಅಂದಮೇಲೆ ನಮಗೆ ಸುಖವೇ ಆಗಬೇಕು ಎಂದು ಬಯಸುತ್ತಾ, ಇಷ್ಟೆಲ್ಲ ಪ್ರವಚನ ಕೇಳ್ತೀವಿ ಆಚಾರೆ, ಓದಿವಿ ಆಚಾರೆ, ನಮಗೆ ಹಂಗೆ ಇಚ್ಛಾ ಬರಲ್ರಿ ಅಂದ್ರೆ ವಿಷ್ಣು ತೀರ್ಥರಂತ ಪೂರ್ವಾಪಾದಿತ ಬಂಧಕ ನಿವೃತ್ತಿಯ, ಹಿಂದಿನ ಜನ್ಮಗಳಲ್ಲಿ ಮಾಡಿದ ಪುಣ್ಯ ಪಾಪಗಳಿಗೆ ತಕ್ಕಂತೆ ಎಷ್ಟು ನಾನು ಸುಖವಾಗಲೇಬೇಕು ಅಂತ ಬಯಸದೇ ಇದ್ದರೂ ನನ್ನಿಂದ ನನಗೆ ಗೊತ್ತಿದ್ದೋ ಗೊತ್ತಿಲ್ಲದೆಯೋ ಆ ಭಾವ ಹೊರಗಡೆ ವ್ಯಕ್ತವಾಗುತ್ತದೆ, ಮನಸ್ಸಿನಲ್ಲಿ ತೋರುತ್ತದೆ. ಅಂದಮೇಲೆ ನಾವಿಲ್ಲಿ ಕೂತೀವಲ್ಲ ಇಷ್ಟು ಜನ ನನ್ನ ಹಿಡ್ಕೊಂಡು, ನಮಗೆ ಯಾರಿಗೆ ಆಚಾರ ನಮಗೆ ದುಃಖ ಬರಲಿ, ಆಚಾರ ನಮಗೆ ನಡೀತದೆ ದುಃಖ ಬರಲಿ ಅಂತನ್ನುವವರು ಯಾರಿದ್ದೀವಿ ಹೇಳ್ರಿ ಅಲ್ವಾ? ನಮ್ಮ ಮನಸ್ಸಿಗೆ ಕೇಳ್ಕೊಳ್ಳೋಣ. ಅಂದಮೇಲೆ ನಮಗೆಲ್ಲರಿಗೂ ಏನದ ಮನಸ್ಸೊಳಗೆ, ನಮಗೆ ಯಾವಾಗಲೂ ಸುಖವೇ ಆಗಬೇಕು ಅಂತೇ ಅದ.
ದುಃಖ ಬರ್ತದ, ನಾವು ಅದನ್ನು ಸಹನೆ ಮಾಡ್ಕೋತೀವಿ, ಅದು ಬೇರೆ. ಆದರೆ ದುಃಖ ಬರಲಿ, ಕುಂತಿ ಕೇಳಿದ್ಲಲ್ಲ ವಿಪದ ಸಂತು ನಶ್ವತ, ಕುಂತಿ ಕೇಳಿದ್ಲಲ್ಲ ದುಃಖ ಬರಲಿ ನನಗೆ, ಕಷ್ಟ ಬರಲಿ ನಂಗೆ ಅಂತ. ಹಾಗೆ ನಮಗೆ ಯಾರಿಗೆ ದುಃಖ ಬರಲಿ ಅಂತ ನಾವು ಬೇಡ್ತೀವಿ ಹೇಳಿ ನೋಡೋಣ? ಇಲ್ಲ. ಅಂದಮೇಲೆ ಜನಕ ರಾಜ ಅದನ್ನು ವ್ಯಕ್ತ ಮಾಡಿದ, ನಾವು ವ್ಯಕ್ತ ಮಾಡ್ತಾ ಇಲ್ಲ ಅಷ್ಟೇ. ಆದರೆ ಎಲ್ಲರಿಗೂ ಅದು ಅದೇ ಅದ, ನಮಗೆ ಸಂತೋಷ ಆಗಲಿ, ನಮಗೆ ಬಿಡ್ರಿ, ನಮಗೆ ಬಿಡ್ರಿ. ಒಂದು ಸಣ್ಣ ಇರುವೆ, ಒಂದು ಸಣ್ಣ ಸೊಳ್ಳೆ, ಒಂದು ಸಣ್ಣ ನುರುಜು, ಹುಣಸೆ ಹಣ್ಣಿನ ಮೇಲೆ ಕೊಳೆತ ಹುಣಸೆ ಹಣ್ಣಿನ ಮೇಲೆ ಓಡಾಡುವ ನುರುಜು, ಅದಕ್ಕೂ ಸುಖ ಬೇಕು ಅಂತೆ ಅದನ್ನು ಓಡಾಡ್ಲಿಕ್ಕತ್ತದಲ್ಲೇನೆ. ಅದಕ್ಕೆ ದುಃಖ ಬರಲಿ ಅಂತಿದ್ರೆ ಅದು ಯಾಕೆ ನುರುಜಿನ ಮೇಲೆ ಓಡಾಡ್ತಿತ್ತು? ಅದು ಯಾಕೆ ನಾನು ಸೊಳ್ಳೆ ಯಾಕೆ ನನ್ನ ಮೈಯ ರಕ್ತವನ್ನು ಕಚಲಿಕ್ಕೆ ಬರ್ತಿತ್ತು? ನಾ ಎಷ್ಟು ಹೊಡೆದ್ರು ಅದು ಮತ್ತೆ ಹಿಂಗೆ ಬರ್ತದೆ. ಅಂದಮೇಲೆ ಪ್ರತಿಯೊಂದು ಜೀವರಾಶಿಗಳಿಗೂ ಏನಿದೆ? ಸುಖವೇ ಆಗಬೇಕು ಎನ್ನುವುದೇ ತುಂಬಿದೆ. ಹಾಗಾಗಿ ಈ ಸುಖವೇ ಆಗಬೇಕು ಅಂತೇನು ಇಚ್ಛಾ ಬರುತ್ತಲ್ಲ, ಇದು ಯಾಕೆ ಬರುತ್ತೆ? ಪೂರ್ವ ಆಪಾದಿತ ಜನ್ಮಾಂತರದಲ್ಲಿ ಮಾಡಿದ ಕರ್ಮಗಳಿಗೆ ತಕ್ಕಂತೆ ಈಗ ನನಗೆ ಸುಖಂ ಅಪೇಕ್ಷಮಾಣ, ಸುಖವೇ ಬೇಕು ನನಗೆ ಅಂತ ಇಚ್ಛಾ ಪಡ್ತೀನಿ. ಅದರಿಂದ ಏನಾಗ್ತದೆ? ಪೂರ್ವಸ್ಥಿತ ಏಕ ಶರೀರ ಕತಿಪಯ ಇಂದ್ರಿಯ ವಿಷಯ ರೂಪ ಬಂಧಕ ನಿವೃತ್ತಯೇ. ಸುಖವೇ ಬೇಕು ಅಂತ ಬಯಸಿ ಈ ಅನೇಕ ಇಂದ್ರಿಯಗಳಿಂದ 10 ಇಂದ್ರಿಯ, 11 ಇಂದ್ರಿಯ, ಮನಸ್ಸು ಎನ್ನುವ ಇಂದ್ರಿಯದಿಂದ ಕೂಡಿಕೊಂಡು ಈ ಸಂಸಾರದ ಬಂಧನ ನಿವೃತ್ತಿಯಾಗಲಿ ಎನ್ನುವುದಕ್ಕಾಗಿ. ಬಹಳ ವಿಚಿತ್ರ ಇದೆ, ನಮ್ಮೆಲ್ಲರ ಮನಸ್ಸನ್ನು ಹೇಳಿಕತ್ತಾರೆ ವಿಷ್ಣು ತೀರ್ಥರು. ಅಂದಮೇಲೆ ನಾವು ಜಪ ಮಾಡ್ತೀವಿ, ಪಾರಾಯಣ ಮಾಡ್ತೀವಿ, ಪ್ರದಕ್ಷಿಣೆ ಹಾಕ್ತೀವಿ. ಯಾಕೆ ಮಾಡ್ಲಿಕ್ಕತ್ತೀವಿ ಹೇಳ್ರಿ? ನಾವು ಮನಸ್ಸು ಬಾಯಿನ ಏನಂತೀವಿ? ಸಾಕಾಗ್ಯದ ಆಚಾರ್ಯ ಸಂಸಾರ, ಇನ್ನೆರಡು ದಿವಸ ಸಂಸಾರ, ಇದು ಹೋಗ್ಲಿಕ್ಕೆ ಇದೆಲ್ಲ ಮಾಡ್ಲಿಕ್ಕತ್ತೀವಿ ಅಂತ ಅಂತೀವಿ. ಸ್ನಾನ, ಸಂಧ್ಯಾ, ಧ್ಯಾನ, ವ್ಯಾಖ್ಯಾನ, ಅರ್ಚನಾದಿ ಯತ್ ಕ್ರಿಯತೆ, ಏನೇನು ನಾವು ಮಾಡ್ತೀವಿ ಎಲ್ಲ ಬಾಯಿಂದ ಅನ್ಲಿಕ್ಕತ್ತೀವಿ. ಸಾಧನೆಗಾಗಿ, ದೇವರ ಪ್ರೀತಿಗಾಗಿ ಅಂತ. ಆ ದೇವರ ಪ್ರೀತಿಗಾಗಿ ಮಾಡಿದ ಮೇಲೆ ಏನಾದರೂ ದುಃಖ ಬಂದರೆ ಏನಂತೀವಿ? ಅಯ್ಯೋ ಆಚಾರ್ಯ, ರಾಯರಿಗೆ ಇಷ್ಟು ಪ್ರದಕ್ಷಿಣೆ ಹಾಕಿದ್ವಿ ಆಚಾರ್ಯ, ನೋಡ್ರಿ ಮತ್ತೆ ದುಃಖನೇ ಆಯಿತು, ಸುಖ ಆಗಲೇ ಇಲ್ಲ ಆಚಾರ್ಯ. ಅಂದಮೇಲೆ ಮನಸ್ಸು ಸುಖವನ್ನು ಬಯಸ್ತಾ ಇದೆ, ವಾಗೀಂದ್ರಿಯ ಸಾಧನೆ ಅಂತ ಇದೆ. ಎರಡೂ ಒಂದಿಲ್ಲ. ಮನಸ್ಸು ವಿಚಾರ ಮಾಡೋದು ಒಂದದ, ಮಾತಾಡೋದು ಒಂದದ. ಹೊರತು ಮನಸ್ಸು ವಿಚಾರ ಮಾಡಿದಂತೆ ಮಾತು ಬರ್ತಾ ಇಲ್ಲ, ಮಾತು ಬಂದಂತೆ ಮನಸ್ಸು ವಿಚಾರ ಮಾಡ್ತಾ ಇಲ್ಲ. ಅಂದಮೇಲೆ ವಿಷ್ಣು ತೀರ್ಥರಂತಾರೆ, ಈ ಜೀವರಾಶಿಗಳು ಅಭಿಮಾನದ ಜೊತೆಗೆ ರಾಗದ್ವೇಷ ಎನ್ನುವಂತಹ 2 ವಸ್ತುಗಳಿಂದ ಕೂಡಿಕೊಂಡು ಜನ್ಮಾಂತರದಲ್ಲಿ ಮಾಡಿದ ಪುಣ್ಯ ಪಾಪಗಳಿಗೆ ತಕ್ಕಂತೆ ಕರ್ಮವನ್ನ ಮಾಡ್ತಾ ಮನಸ್ಸಿನಲ್ಲಿ ಯಾವಾಗಲೂ ಸುಖವನ್ನೇ ಬಯಸ್ತಾ ಮೇಲೆ ಮಾತ್ರ ಬಂಧಕ ನಿವೃತ್ತಯೇ, ನನ್ನ ಸಂಸಾರದ ಬಂಧನ ನಾಶ ಆಗಲಿ ಅಂತ ಹೇಳಿ ಸ್ನಾನ, ಸಂಧ್ಯಾ, ಧ್ಯಾನ, ವ್ಯಾಖ್ಯಾನ, ಅರ್ಚನಾದಿಗಳನ್ನೆಲ್ಲ ಮಾಡ್ತಾ ತತ್ಸರ್ವಂ ಅಪಿ ಅಸಂಖ್ಯಾತ. ದೇವರೇನು ವಿಚಿತ್ರ ಗೊತ್ತಾ? ದೇವರೆಂಥ ವಿಚಿತ್ರ ಅಂದರೆ ವಿಷ್ಣು ತೀರ್ಥರಂತಾರೆ, ನೀನು ಯದ್ಯಪಿ ಮಾತಿನಿಂದ ಸಾಧನೆ ಅಂತಂದ್ರೂ ಕೂಡ ಮನಸ್ಸಿನಲ್ಲಿ ಸುಖಕ್ಕಾಗಿ ಇದೆಲ್ಲ ಮಾಡ್ತಾ ಇದ್ದೀವಿ, ಸಂತೋಷಕ್ಕಾಗಿ ಇದನ್ನು ಮಾಡ್ತಾ ಇದ್ದೀವಿ. ಹಾಗಾಗಿ ದೇವರು ಏನು ಮಾಡ್ತಾನೆ? ಮನಸ್ಸನ್ನೇ ಮುಖ್ಯವಾಗಿ ಇಟ್ಟುಕೊಂಡು ಆ ಮನಸ್ಸಿನಲ್ಲಿ ಏನಿದೆಯೋ ಆ ಫಲಕ್ಕಾಗಿ ನೀನು ಎಲ್ಲ ಧರ್ಮವನ್ನು ಮಾಡ್ತಾ ಇದ್ದೀ ಎನ್ನುವುದಾಗಿ ದೇವರು ಚಿಂತನೆ ಮಾಡಿ ಭಾವಿಸಿ ನಾನು ಮಾಡುವ ಎಲ್ಲ ಸಾಧನೆಯನ್ನು ನನ್ನ ಮನಸ್ಸಿನ ಇಚ್ಛೆಗಾಗಿ ಪರಿವರ್ತನೆ ಮಾಡ್ತಾನೆ. ಮನಸ್ಸಿನ ಇಚ್ಛೆ ಏನು? ಸಂಸಾರದಲ್ಲಿ ಸುಖವಾಗಿರ್ಬೇಕು ಆಚಾರ್ಯ. ಅಂದಮೇಲೆ ಆ ಮನಸ್ಸಿನ ಇಚ್ಛೆಗಾಗಿ ನಾನು ಮಾಡುವ ಸ್ನಾನ, ಸಂಧ್ಯಾ, ಧ್ಯಾನ, ವ್ಯಾಖ್ಯಾನ, ಪುರಾಣ ಶ್ರವಣ, ಹೇಳೋದು ಕೇಳೋದು, ಅರ್ಚನಾ ಇವೆಲ್ಲವನ್ನ ಅದಕ್ಕಾಗಿಯೇ ದೇವರು ಬಳಸಿ ಏನ್ ಮಾಡ್ತಾನ? ಅಸಂಖ್ಯಾತ ಶರೀರ ಇಂದ್ರಿಯ ವಿಷಯ ಆಪಾದಕಮೇವ ಭವತಿ. ಅಂದಮೇಲೆ ಈ ಸ್ನಾನಾದಿಗಳು, ಈ ಸಂಧ್ಯಾವಂದನಾದಿಗಳು, ಈ ದೇವರ ಪೂಜಾದಿಗಳು ಏನಾಗ್ತವ? ನನ್ನ ಅಸಂಖ್ಯಾತವಾದ ಎಣಸ್ಲಿಕ್ಕಾಗದೇ ಇರುವ ಶರೀರ ಇಂದ್ರಿಯಗಳು ಬರುವುದಕ್ಕೇನೆ
ಕಾರಣವಾಗುತ್ತವೆ, ದೇವರು ಹಾಗೆ ಮಾಡುತ್ತಾನೆ. ಅರ್ಥ ಆಯ್ತಾ ಏನು ಹೇಳ್ತಾ ಇದ್ದಾರೆ? ಅಂದಮೇಲೆ ಇನ್ನೊಂದು ಲೈನಲ್ಲಿ ಮತ್ತೆ ಅದನ್ನೇ ಒಂದೇ ಲೈನಲ್ಲಿ ಹೇಳೋದಾದ್ರೆ, ವಾಕ್ಯ ಓದೋದು ಬಿಟ್ಟು, ಮನಸ್ಸು ಒಂದಿದೆ, ಮಾತೊಂದು ಆಡ್ತಾ ಇದೆ. ಮನಸ್ಸಿನಲ್ಲಿ ಏನು ಬೇಕು ನಮಗೆ? ಸುಖವೇ ಇರಲಿ ಯಾವಾಗಲೂ. ಮಾತೇನು ಹೇಳ್ತಾ ಇದ್ದೀನಿ, ಯಾಕ್ರಿ ದೇವ್ರ ಪೂಜೆ ಮಾಡ್ತೀರಿ ದಿವಸ? ಅಯ್ಯೋ ಸಾಧನೆ ಆಚಾರೆ, ನಮ್ಮ ಕರ್ತವ್ಯ ಆಚಾರೆ ಅಂತಿದೆ. ದೇವರೇನು ಮಾಡ್ತಾನೆ? ನಾನು ಮಾಡುವ ಆ ದೇವರ ಪೂಜೆಯನ್ನು ಮಾತೇನು ಮಾತಾಡ್ತಾ ಇದ್ದೀನಿ ನೋಡಲ್ಲ, ನನ್ನ ಮನಸ್ಸಿನಲ್ಲಿ ಏನು ಭಾವನೆ ಇದೆ ನೋಡ್ತಾನೆ. ಅಂದಮೇಲೆ ಮನಸ್ಸಿನಲ್ಲಿ ಸಂಸಾರದ ಸುಖವೇ ಬೇಕು ಅಂತ ಮಾಡ್ತಾ ಇದ್ದೀನಿ. ಅಂದಮೇಲೆ ನಾನು ಮಾಡುವ ಸ್ನಾನ, ಸಂಧ್ಯಾವಂದನೆ, ತೀರ್ಥಯಾತ್ರೆ, ಪುರಾಣ ಶ್ರವಣ, ಪಾಠ, ಅನ್ನದಾನ ಇವೇ ಮೊದಲಾದ ಎಲ್ಲ ಧರ್ಮಗಳನ್ನು ಏನು ಮಾಡ್ತಾನೆ? ಮನಸ್ಸಿನ ಇಚ್ಛೆಗೆ ತಕ್ಕಂತೆ ಬದಲಾಯಿಸ್ತಾನೆ, ಅವುಗಳನ್ನು ಅಲ್ಲಿ ಅಟ್ಯಾಚ್ ಮಾಡ್ತಾನೆ. ಹಾಗಾಗಿ ಏನಾಯಿತು? ಯಾವಾಗಲೂ ಸಂಸಾರದ ಸುಖವೇ ಇರಲಿ ಅಂತ ಮಾಡ್ತಾ ಇದ್ದಾನೆ. ಹಾಗಾಗಿ ಈ ಎಲ್ಲ ಧರ್ಮಗಳು ಏನು ಮಾಡ್ತಾನೆ ಅಂದರೆ, ಸಂಸಾರದ ಸುಖವನ್ನು ಕೊಡಿಸುವುದಕ್ಕಾಗಿ, ಅಂದಮೇಲೆ ಸಂಸಾರ ಬೆಳೆಸುವುದಕ್ಕಾಗಿ ದೇವರು ಅವುಗಳನ್ನು ವಿನಿಯೋಗಿಸುತ್ತಾನೆ. ಇಷ್ಟು ಹೇಳ್ತಾರೆ. ಅರ್ಥ ಆಯ್ತಲ್ಲ ಎಲ್ಲರಿಗೆ? ಹಾಗಾದರೆ ಸ್ವಾಮಿ, ನಾನು ಮಾತಿನಿಂದ ಅನ್ನಲ್ಲ ಸಂಸಾರ ದೂರ ಆಗಲಿ ಅಂತ, ಅದೇನು ಉಪಯೋಗ ಇಲ್ಲೇನೋ? ವಿಷ್ಣು ತೀರ್ಥರಂತಾರೆ ಹಾಗಾಗಿಯೇ ಮನ ಏವ ಬಂಧಕಂ ಮನ ಏವ ನಿವೃತ್ತಿ ಕಾರಣಂ ಚ. ಹಾಗಾಗಿ ದೇವರು ಏನು ಮಾಡ್ತಾನೆ ಅಂದರೆ, ನಮ್ಮ ಮನಸ್ಸನ್ನು ಹಿಡ್ಕೊಂಡ್ಬಿಟ್ಟಾನೆ. ನೀನು ಮನಸ್ಸಿನಲ್ಲಿ ಏನು ಮಾಡ್ತೀಯೋ ಅದೇ ನಿನ್ನ ನಿಜವಾದ ಸಾಧನೆ. ಮನಸ್ಸಿನಲ್ಲಿ ಎಂತಹ ಭಾವನೆ ಇದೆಯಲ್ಲ ಅದೇ ನಿನ್ನ ನಿಜವಾದ ಸಾಧನೆ. ಹೀಗಾಗಿ ನೀವು ಕೇಳಿರ್ತೀರಿ, ಮನ ಏವ ಮನುಷ್ಯಾಣ ಕಾರಣಂ ಬಂಧ ಮೋಕ್ಷಯೋ. ನನ್ನ ಮನಸ್ಸೇ, ನನ್ನ ಮನಸ್ಸಿನ ಆಲೋಚನೆಯೇ ನನ್ನ ಬಂಧಕಕ್ಕೂ ಕಾರಣ, ಮನಸ್ಸಿನ ಆಲೋಚನೆಯೇ ನನ್ನ ಬಂಧಕದ ನಿವೃತ್ತಿಗೂ ಕಾರಣ. ನೋಡ್ರಿ ಹೇಗಿದೆ. ಹಿಂಗೆ ಪುನಃ ಶರೀರಾಂತರೇಪಿ ಏವಮೇವ. ಈ ದೇಹದೊಳಗೆ ಹಿಂಗಿದ್ದೀವಿ ಆಚಾರ್ಯ, ಮುಂದಿನ ಜನ್ಮದೊಳಗೆ ಮನಸ್ಸಿನಿಂದ ಸಾಧನೆ ಮೋಕ್ಷ ಅಂತೆ ಮಾಡ್ತೀವಿ ಅಂದರೆ ವಿಷ್ಣು ತೀರ್ಥರಂತಾರೆ, ಇಲ್ಲ, ಶರೀರಾಂತರೇಪಿ ಏವಮೇವ. ಮುಂದಿನ ಶರೀರಗಳಲ್ಲೂ ನೀನು ಹಿಂಗೆ ಚಿಂತೆ ಮಾಡ್ತೀವಿ. ಅಯ್ಯೋ ಏನು ನಮ್ಗೆ ಯಾವಾಗಲೂ ಸುಖ ಆಗಬೇಕು ಅಂದಮೇಲೆ ರಾಯನ ಪ್ರದಕ್ಷಿಣೆ ಹಾಕೋದು, ನನ್ನ ಸುಖಕ್ಕಾಗಿ, ನನ್ನ ಮಕ್ಕಳ ಸುಖಕ್ಕಾಗಿ, ನಾವು ಮನೆ ತಗೊಳ್ಳಿಕ್ಕಾಗಿ, ಕಾರ್ ತಗೊಳ್ಳಿಕ್ಕಾಗಿ. ಮತ್ತಿದು ನಿವೃತ್ತಿ, ಇದು ಚೇಂಜ್ ಆಗ್ತೀವಿ ನಾವು. ವಿಷ್ಣು ತೀರ್ಥರಂತಾರೆ ಅನಿವೃತ್ತಿರೇವ. ನೀನು ಎಲ್ಲಿವರೆಗೆ ಮನಸ್ಸಿನಲ್ಲಿ ಭಾವನೆ ಬದಲಾಯಿಸಲ್ಲ ಅಲ್ಲಿವರೆಗೆ ನಿನ್ನ ಈ ಸಂಸಾರದ ಬೆಳವಣಿಗೆ ಕಡಿಮೆಯಾಗುವುದೇ ಇಲ್ಲ. ನೀನು ಮಾಡಿದ ಎಲ್ಲ ಧರ್ಮ ಕಾರ್ಯವನ್ನು ದೇವರು ಸಂಸಾರ ಬೆಳೆಸುವುದಕ್ಕಾಗಿ ಹಾಕುತ್ತಾನೆ. ಯತಃ ವಿಷ್ಣು ತೀರ್ಥರಂತಾರೆ, ಯಾಕೆಂದರೆ ಬಂಧಕ ನಿವೃತ್ತಯೇ. ನೋಡಿ ಬಹಳ ಚೆನ್ನಾಗಿದೆ ಈ ಮಾತು, ಬಹಳ ಚೆನ್ನಾಗಿದೆ. ಬಂಧಕ ನಿವೃತ್ತಯೇ ಕ್ರಿಯಮಾಣಂ ಸಾಧನ ಜಾತಮಪಿ ಅಭಿಮಾನ ರಾಗದ್ವೇಷ ಮೂಲಕಂ ಏವ. ನಿಜವಾಗಿ ಈ ಸಾಧನೆ ಮೋಕ್ಷ ಕೊಡಬೇಕು ಹೋದಿಲ್ಲ, ಪುರಾಣ ಕೇಳಿದ ಮೋಕ್ಷ ಕೊಡಬೇಕು ಹೋದಿಲ್ಲ ನಮಗೆ, ಆದ್ರೆ ಇದು ಕೊಡಲ್ಲ ಮೋಕ್ಷ. ಯಾಕೆ? ಬಂಧಕ ನಿವೃತ್ತಿಗಾಗಿ ಮಾಡುವಂತಹ, ಬಂಧನದ ನಿವೃತ್ತಿಗಾಗಿ ಮಾಡುವಂತಹ ಈ ಎಲ್ಲ ಸಾಧನೆಗಳು ಅಭಿಮಾನ ಮತ್ತು ರಾಗದ್ವೇಷಗಳಿಂದ ಕೂಡಿದ್ದಾಗಿದೆ. ಹಾಗಾಗಿ ಇದು ಎಲ್ಲವೂ ಸಂಸಾರಕ್ಕೇನೇ ಕಾರಣವಾಗುತ್ತಿದೆ. ಅರ್ಥ ಆಯ್ತಾ? ಈ ಲೈನ್ ಅರ್ಥ ಆದ್ರೂ ಸಾಕು, ಬೇಕಾಷ್ಟಾಯ್ತು. ಆಮೇಲೆ ಏನಲ್ಲಿ ಹೇಳ್ತಾರ, ಇನ್ನೊಮ್ಮೆ ಹೇಳ್ತೀನಿ. ಬಂಧನದ ನಿವೃತ್ತಿಗಾಗಿ ಮಾಡಲ್ಪಡುವ ಈ ಎಲ್ಲ ಸಾಧನೆಗಳು ಅಭಿಮಾನ, ರಾಗ, ದ್ವೇಷ ಇವುಗಳಿಂದ ಕೂಡಿದ್ದರಿಂದ ಇದೇನಾಗ್ತಾ ಇದೆ? ನನ್ನ ಸಂಸಾರದ ಬೆಳವಣಿಗೆಗೇನೇ ಕಾರಣವಾಗ್ತಾ ಇದೆ. ನಾನು ನನ್ನ ಗತಿನೇ ಎಷ್ಟು ಸಾಧನೆ ಮಾಡ್ತಾರ್ರಿ ಅವರು ಅಂತ. ಯಾವುದರ ಸಾಧನೆ ಅಂತ ಕೇಳ್ತಾನೆ ದೇವರು? ಸಂಸಾರದ ಬೆಳವಣಿಗೆಯ ಸಾಧನೆ ಮಾಡ್ತಾ ಇದ್ದಾನೋ, ನೀನು ಮೋಕ್ಷದ ಸಾಧನೆ ಮಾಡ್ತಾ ಇದ್ದೆ ಅಂತ ತಪ್ಪು ತಿಳ್ಕೊಂಡಿ ಅಂತ ಅಂತಾನೆ ದೇವರು. ಅಂದಮೇಲೆ ಏನಾಯ್ತು ನೋಡ್ರಿ, ಅರ್ಥ ಆಯ್ತಲ್ಲ? ಅಂದಮೇಲೆ ಏನಾಯ್ತು ಈಗ? ನಾನು ಮಾಡುವ ಈ ಸಾಧನೆ ಇನ್ಮೇಲೆ ಈ ಚಿಂತನೆ ಮಾಡಿಕೊಂಡು ವಿಚಾರ ಮಾಡಿ ಮುಂದುವರಿಬೇಕು. ನಾನು ಮಾಡುವ ಈ ಎಲ್ಲ ಸಾಧನೆ, ಅನ್ನದಾನವೋ, ಏಕಾದಶಿಯೋ, ಜಪವೋ, ತಪವೋ, ತಿರುಪತಿ ಬೆಟ್ಟ ಹತ್ತೋದು, ಏನೇ ಇರಲಿ, ದೇವ್ರ ಪೂಜಾ ಮಾಡೋದು, ಏನೇ
ಈ ಸಾಧನೆ ಇದು ಅಭಿಮಾನ ರಾಗ ದ್ವೇಷಗಳಿಂದ ಕೂಡಿದ್ದಾಗಿದ್ರೆ ಅದು ಸಂಸಾರಕ್ಕೆ ಕಾರಣವಾಗ್ತದೆ, ಸಂಸಾರದ ಸುಖ ದುಃಖಗಳಿಗೆ ಕಾರಣವಾಗುತ್ತದೆ. ಈ ಸಾಧನೆಗಳು ಅಭಿಮಾನ ರಾಗ ದ್ವೇಷಗಳಿಂದ ಕೂಡಿಲ್ಲ ಎಂದಾದರೆ ಮಾತ್ರ ಆಗ ಇದು ಮೋಕ್ಷದ ಸಾಧನೆಯಾಗುತ್ತದೆ. ಇದು ಒಂದು. ಎರಡನೇದು, ಮನಸ್ಸಿನಲ್ಲಿ ನಿನ್ನ ಆಲೋಚನೆ ಸಂಸಾರದಲ್ಲಿ ಸುಖವಿರಲಿ ಅಂತ ಇದೆಯಾ, ಅಥವಾ ಮನಸ್ಸಿನಲ್ಲಿ ನಿನ್ನ ಆಲೋಚನೆ ಕೇವಲ ದೇವರ ಪ್ರೀತಿಗಾಗಿ ಮಾಡ್ತಾ ಇದ್ದೀನಿ ಅಂತ ಇದೆಯಾ? ಮನಸ್ಸಿನಲ್ಲಿ ಸುಖಕ್ಕಾಗಿ ಅಂತ ಇದ್ರೆ, ಸಂಸಾರದ ಸುಖಕ್ಕಾಗಿ ಅಂತಿದ್ರೆ ನೀನು ಬಾಯಿಂದ ಎಷ್ಟೇ ಏನೇ ಹೇಳಿದ್ರು ದೇವರು ಮನಸ್ಸಿನ ಚಿಂತನೆಯನ್ನು ನೋಡ್ತಾನೆ ಹೊರತು ಈ ಇಂದ್ರಿಯಗಳ ಆಲೋಚನೆಯನ್ನ ಕ್ರಿಯೆಯನ್ನ ಅಲ್ಲ. ಹಾಗಾಗಿ ಮನಸ್ಸಿನಲ್ಲಿ ಸಂಸಾರದ ಸುಖ ಬಯಸಿದ್ರೆ ಈ ಸಾಧನೆ ಎಲ್ಲ ಕನ್ವರ್ಟ್ ಆಗುತ್ತೆ. ಯಾವುದಕ್ಕೆ? ಸಂಸಾರದ ಸುಖಕ್ಕಾಗಿ. ಸ್ಪಷ್ಟ ಆಗ್ತಾ ಇದೆಯಲ್ಲ? ಅಂದಮೇಲೆ ನಾವು ಮಾಡುವ ಕಾರ್ಯ ಏನಾಗುತ್ತೆ ಅಂದಮೇಲೆ ಅಭಿಮಾನ ರಾಗ ದ್ವೇಷಗಳಿಂದ ದೂರವಾಗಿರಬೇಕು. ಬಹಳ ಕಷ್ಟ ಇದು. ಆಗಲ್ಲ ಆಗಲ್ಲ ಆಗಲ್ಲ. ಎಲ್ಲೋ ಒಂದು ಕಡೆಗೆ ನಮಗೆ ಅಭಿಮಾನ ಬಂದು ಬಿಡ್ತದೆ, ಹಾಳಾತು. ಎಲ್ಲೋ ಒಂದು ಕಡೆಗೆ ದ್ವೇಷ ಬಂದು ಬಿಡ್ತದೆ, ಹಾಳಾತು. ನಾಳೆ ಯಾವುದೋ ಒಂದು ಸುಮ್ಮನೆ ಹೇಳ್ತೀನಿ, ಯಾರು ತಪ್ಪು ತಿಳಿಬೇಡಿ, ನನ್ನ ಹಿಡ್ಕೊಂಡಿದ್ದು ನಿಮ್ದಷ್ಟೇ ಅಲ್ಲ, ನಂದು ಇದೆ ಹಣೆ ಬರ, ಎಲ್ಲರದು ಇದೆ ಹಣೆ ಬರ. ಅರ್ಥ ಆಗ್ಲಿಕ್ಕೆ ಉದಾಹರಣೆ, ಯಾರನ್ನು ಉದ್ದೇಶಿಸಿಕೊಂಡಲ್ಲ. ಅಂದಮೇಲೆ ದಿವಸ ಪ್ರವಚನಕ್ಕೆ ಬಂದ್ವಿ, ಯಾವುದೋ ಒಂದು ಮಂಗಳಕ್ಕೆ ಎಲ್ಲಾರನ್ನೂ ಕರೆದ್ರಪ್ಪ, ನನ್ನ ಕರೀಲಿಲ್ಲ. ನನಗೆ ನೋಡ ಏನು ನಾವು ಊಟಕ್ಕೆ ಬಂದು ಕೂತ್ರು ಬೇಡ ಅಂತಾರೆ, ಯಾರನ್ನ ಎದ್ದೋಗಿ ನಿಮ್ಮನ್ನು ಕರೆದಿಲ್ಲ ಯಾಕೆ ಬಂದ್ರಿ ಅಂತಾರೆ, ಏನಿಲ್ಲ. ಅಥವಾ ನಮ್ಮ ಮನ್ಯಾಗ ಊಟ ಗತಿ ಇಲ್ಲೇನೋ, ಕರೆದಿಲ್ಲ ಬಿಡು, ದೇವ್ರ ಇಚ್ಛಾ ಇಲ್ಲ ಅಂತ ಅನ್ಕೊಂಡ್ರೆ ಮುಗಿದೋಯ್ತು. ಇಲ್ಲ, ನನಗೇನು ಬರ್ತದೆ ಹೇಳ್ರಿ? ದಿವಸ ನಾವು ಹೋಗ್ತಿದ್ವಿ ಆಚಾರ್ಯ ಪ್ರವಚನಕ್ಕೆ, ನಮಗೆ ಹೇಳಿಲ್ಲ ನೋಡ್ರಿ ಆಚಾರ ಹೆಂಗಿದಾರ ನೋಡ್ರಿ, ಅವ್ರು ಸುಮ್ಮನೆ ನೋಡ್ರಿ, ಅವ್ರು ಹೆಂಗಿದಾರ ನೋಡ್ರಿ. ಏನು ನೋಡೋದು? ದ್ವೇಷ. ಅಂದಮೇಲೆ ಈ ದ್ವೇಷ ಏನು ಮಾಡ್ತೀವಿ ಹೇಳ್ರಿ? ಇಷ್ಟು ದಿವಸ ನಾನೇನು ಪ್ರವಚನ ಕೇಳಿದೆ ಅದೆಲ್ಲ ನಾಶ ಮಾಡಿ ಹಾಕಿತು, ಮೋಕ್ಷದ ಸಾಧನೆ ಅಂತ ಆಗ್ಲಿಲ್ಲ ಅದು ಅಲ್ವಾ? ಅದನ್ನೇ ವಿಷ್ಣು ತೀರ್ಥರು ಹೇಳ್ತಾ ಇದ್ದಾರೆ. ಇಷ್ಟೇ. ಇಂಥದ್ದು ಯಾವುದೇ ಉದಾಹರಣೆ ತಗೊಂಡ್ರೆ ಎಲ್ಲ ಹೀಗೆ. ಅಂದಮೇಲೆ ಯಾರೋ ಬಂದು ಏನೋ ಮಾಡಿದ್ರು, ನೋಡ ನಾನು ಮಾಡೋ ದಿವಸ ನನ್ನ ಕೆಲಸ ಇದು, ಇವತ್ತು ನೋಡಿ ಇವು ಮಾಡ್ಬಿಟ್ಟು ಅಭಿಮಾನ ಏನಾಯ್ತು? ಪುಣ್ಯ ಹೋಯಿತು. ಪಲ್ಲಕ್ಕಿ ಅಥವಾ ರಥೋತ್ಸವ ನಡೀತಾ ಇದೆ, ಪಲ್ಲಕ್ಕಿ ದಿವಸ ನಾನು ಎತ್ತಿದ್ದೆ, ಇವತ್ತು ನಾನು ಬರೋಕ್ಕಿಂತ ಮುಂಚೆ ನೀವು ಹಿಡ್ಕೊಂಡು ನಿಂತುಬಿಟ್ಟಿದ್ರು, ಇವ್ರು ಹಿಡ್ಕೊಂಡು ನಿಂತುಬಿಟ್ಟಿದ್ರು. ನಾನು ಸುಮ್ಮನೆ ಪಲ್ಲಕ್ಕಿ ಹಿಂದೆ ಓಡಿದ್ರೆ ನಂಗೆ ಪುಣ್ಯ ಬರ್ತಿತ್ತೋ ಇಲ್ಲ? ಇಲ್ಲ, ನಂಗೆ ಬರಲಿಲ್ಲ ಪುಣ್ಯ. ಯಾಕ? ನಾನು ಮಾಡಬೇಕಾದ ಕೆಲಸ ಇವ್ರು ಮಾಡಿದ್ರು, ಪಲ್ಲಕ್ಕಿ ಇವ್ರು ಹೊತ್ತಿದ್ರು ಅಂತ ನನ್ನ ಮೇಲೆ ಇರುವ ನನಗೆ ಅಭಿಮಾನ, ಇವರ ಮೇಲೆ ಮಾಡುವ ದ್ವೇಷ ಅದೇನು ಮಾಡ್ತು? ಆ ಪಲ್ಲಕ್ಕಿ ಹಿಂದೆ ನಾನು ಹೋದೆ, 3 ಪ್ರದಕ್ಷಿಣೆ ಹಾಕಿದೆ ಅದ್ರ ಜೊತೆಗೆ, ಆದರೂ ಅದು ನನಗೆ ಮೋಕ್ಷ ಕೊಡಲಿಲ್ಲ, ಸಂಸಾರದ ಸುಖ ದುಃಖಗಳನ್ನೇ ಕೊಟ್ಟಿತು. ಅರ್ಥ ಆಯ್ತಲ್ಲ ಉದಾಹರಣೆ? ಅಂದಮೇಲೆ ವಿಷ್ಣು ತೀರ್ಥರು ಹೇಳುವ ಮಾತು ಏನಿದೆ, ಒಂದೇ ಒಂದು ಮಾತಲ್ಲಿ ಮತ್ತೊಮ್ಮೆ ಹೇಳೋದಾದ್ರೆ, ನಾನು ಧರ್ಮ ಎಷ್ಟು ಮಾಡ್ತಾ ಇದ್ದೀನಿ ಅನ್ನೋದು ಮುಖ್ಯ ಅಲ್ಲೀಗ. ನಾನು ಧರ್ಮ ಎಷ್ಟು ಮಾಡ್ತಾ ಇದ್ದೀನಿ ಅನ್ನೋದು ಮುಖ್ಯ ಅಲ್ಲೀಗ. ಆ ಧರ್ಮವನ್ನ ಅಭಿಮಾನ ರಾಗ ದ್ವೇಷಗಳನ್ನ ಬಿಟ್ಟು ಮಾಡ್ತಾ ಇದ್ದೀನ, ಅವುಗಳ ಜೊತೆಗೂಡಿ ಮಾಡ್ತಾ ಇದ್ದೀನ ಎನ್ನುವುದು ಮುಖ್ಯವಾಯ್ತು ಈಗ ಅಲ್ವಾ? ಊಟ ಎಷ್ಟು ಮಾಡ್ತಾ ಇದ್ದೀನಿ ಅನ್ನೋದು ಮುಖ್ಯ ಅಲ್ಲೀಗ. ಆ ಊಟದಿಂದ ಎಷ್ಟು % ಶುಗರ್ ಹೆಚ್ಚಾಗ್ಲಿಕ್ಕತ್ತದ ಅದನ್ನ ನೋಡ್ಕೊಂಡು ಊಟ ಮಾಡ್ತಾ ಇದ್ದೀನೋ ಇಲ್ಲೋ ಎನ್ನುವುದು ಮುಖ್ಯ ಈಗ. ಅಂದಮೇಲೆ ನಾವು ಮಾಡುವ ಧರ್ಮದಲ್ಲಿ ನಮಗೆ ಎಚ್ಚರಿರಬೇಕು. ಅಭಿಮಾನ ರಾಗದ್ವೇಷಗಳನ್ನು ಬಿಟ್ಟು ಮಾಡ್ತಾ ಇದ್ದೀನ, ಅವುಗಳ ಜೊತೆಗೂಡಿ ಮಾಡ್ತಾ ಇದ್ದೀನ. ಅಭಿಮಾನ ಮತ್ತು ರಾಗದ್ವೇಷಗಳಿಂದ ಕೂಡಿ ಮಾಡ್ತಿದ್ದೀನಿ ಅಂದರೆ ಎಲ್ಲರ ದೃಷ್ಟಿಯೊಳಗೆ ನಾನು ಧಾರ್ಮಿಕ, ಆದರೆ ಯಮದೇವರ ದೃಷ್ಟಿಯಲ್ಲಿ ನಾನು ಅತ್ಯಂತ 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 ನೀಚ, ನಾನು ನರಕಕ್ಕೆ ಹೋಗ್ಲಿಕ್ಕೆ ಮಾಡಿರ್ತೀನಿ ಎಲ್ಲ ಎನ್ನುವುದನ್ನು ವಿಷ್ಣು ತೀರ್ಥರು ಹೇಳಿದರು. ನಮ್ಗೆ ಅರ್ಥ ಆಯಿತು ಅಂತ ಅಂದ್ಕೊಂಡಿದ್ದೀನಿ. ವಿಷಯ ಸರಳಿದೆ, ನಮ್ಮ ಕೈಯಲ್ಲಿದೆ. ಇನ್ಮೇಲೆ ಧರ್ಮದ ವಿಷಯಕ್ಕೆ ಏನೇ ಆದರೂ ದುಃಖ ಮಾಡಬೇಡ್ರಿ, ದ್ವೇಷ ಮಾಡಬೇಡ್ರಿ, ಅಭಿಮಾನ ಮಾಡಬೇಡ್ರಿ, ರಾಗ ಮಾಡಬೇಡ್ರಿ. ಅದರಿಂದ ನಾವು ಮಾಡಿದ ಪುಣ್ಯ ನಮಗೆ ಉಳಿಯುತ್ತೆ, ಅದು ಬಂಧಕ ಆಗಲ್ಲ ಅಂತ ತಿಳಿಸ್ತಾರೆ. ಇಷ್ಟ ಅರ್ಥ ಆಗಲ್ಲ. ಇಲ್ಲಿಗೆ ಬಂಧಕ ಪ್ರಕರಣಗಳನ್ನು ಮುಗಿಸ್ತಾರೆ.
ಅಂದಮೇಲೆ ಮನಸ್ಸು ಅತ್ಯಂತ ಮುಖ್ಯವಾಯಿತು. ಮನಸ್ಸಿನಲ್ಲಿ ನೀನು ಸಕಾಮವನ್ನು ಬಯಸಿದ್ದಿ ಎಂದರೆ ನೀನು ಮಾಡುವ ಸ್ನಾನ, ಸಂಧ್ಯಾ, ಅರ್ಚನ ಇವೆಲ್ಲ ಸಂಸಾರಕ್ಕೆ ಕಾರಣವಾಗ್ತಾ ಹೊರತು ಇನ್ಯಾವುದಕ್ಕೂ ಕಾರಣ ಆಗಲ್ಲ. ಹಾಗಾಗಿಯೇ ನಮ್ಮ ಸಿದ್ಧಾಂತ ನಿಷ್ಕಾಮವಾಗಿ ಮಾಡಬೇಕು, ದೇವರಿಗೆ ಸಮರ್ಪಣೆ ಮಾಡಬೇಕು, ಆದಿಯಿಂದ ಅಂತ್ಯದವರೆಗೆ ದೇವರನ್ನು ಸ್ಮರಣೆ ಮಾಡ್ತಾ ಕರ್ಮವನ್ನು ಮಾಡಬೇಕು. ಇದೆಲ್ಲ ಇರೋದು. ಇದೆಲ್ಲ ಇತ್ತು ಅಂದರೆ ಮನಸ್ಸಿನಲ್ಲಿ ಸುಖವಾಗಲಿ ಎನ್ನುವ ಭಾವನೆಯೇ ಬರಲ್ಲ. ಅದು ಬರದೇ ಇದ್ದದ್ದಕ್ಕಾಗಿ ಆ ಕರ್ಮ ನಿವೃತ್ತಿ ಕರ್ಮವಾಗುತ್ತೆ, ಮೋಕ್ಷಕ್ಕೆ ಕಾರಣ ಆಗುತ್ತೆ. ಇಷ್ಟೆಲ್ಲ ಅಭಿಪ್ರಾಯದಲ್ಲಿ ಅದನ್ನು ಹೇಳಿದ. ಸರಿ, ಇಲ್ಲಿಗೆ ಬಂಧಕ ಪ್ರಕರಣ ಮುಗಿಯಿತು. ಇನ್ನು ಎರಡನೇ ಪ್ರಕರಣ ಬಂಧಕ ನಿವೃತ್ತಿ ಪ್ರಕರಣ. ಇದರಲ್ಲಿ ಈ ಬಂಧಕ ಪ್ರಕರಣದಲ್ಲಿ ಏನು ಕೇಳಿದಿವಲ್ಲ ಅದರಿಂದ ದೂರವಾದೇನೆ ಬಂಧಕವನ್ನು ನಿವೃತ್ತಿ ಮಾಡುವ, ದೂರ ಮಾಡುವ ಪ್ರಕರಣ ಇದೆ. ಅವನ್ನೆಲ್ಲ ದೂರ ಮಾಡ್ಕೊರಿ ಮೋಕ್ಷ ಆಗ್ತದ ಅಂತ ಹೇಳ್ತಾರೆ. ಅವುಗಳನ್ನೆಲ್ಲ ಹೆಂಗೆ ದೂರ ಮಾಡಿಕೊಳ್ಳೋದು ಎನ್ನುವುದಕ್ಕೆ ಉಪಾಯವನ್ನು ವಿಷ್ಣು ತೀರ್ಥರು ನಮಗೆ ತಿಳಿಸಿಕೊಡ್ತಾರೆ. ಆಮೇಲೆ ಭಾಳ ಚೆನ್ನಾಗಿದೆ. ಇದನ್ನು ಇವತ್ತಿನಿಂದ ಆರಂಭ ಮಾಡೋಣ. ಸರಿ, ಹಾಗಾದರೆ ಈ ಅಭಿಮಾನದ ನಿವೃತ್ತಿ ಆಗಬೇಕೀಗ. ಅಭಿಮಾನ ಬರಬಾರ್ದು ನನಗೆ. ಅಭಿಮಾನ, ಅದಕ್ಕೆ ರಾಗದ್ವೇಷಗಳು ಸೇರಿದರೆ ಸಂಸಾರ. ಹಾಗಾದರೆ ಅಭಿಮಾನ ದೂರವಾಗಬೇಕಾದ್ರೆ ಏನು ಮಾಡಬೇಕು ಎನ್ನುವುದನ್ನೇ ಮೊದಲಿಗೆ ಆರಂಭಿಸಿಬಿಡ್ತಾರೆ. ಸಯೇವ ಭಗವಾನ್ ಶ್ರೀಪತಿ ಹರಿ ಶರೀರೇಂದ್ರಿಯ ವಿಷಯ ಮನಸ ಮುಖ್ಯ ಸ್ವಾಮಿ. ಇದು ಮೊದಲನೇದು. ಈ ನನ್ನ ಶರೀರ, ಇಂದ್ರಿಯ ಮತ್ತು ವಿಷಯಗಳು, ನನ್ನ ಹೊರಗಿರುವ ವಿಷಯಗಳು ಮತ್ತು ನನ್ನೊಳಗಿರುವ ಮನಸ್ಸು, ಇವುಗಳಿಗೆಲ್ಲ ಮುಖ್ಯನಾಗಿ ನಿಯಾಮಕನಾದವನು ದೇವರು ಎನ್ನುವ ಜ್ಞಾನ ಬರಬೇಕು. ಇದು ಮೊದಲನೇದು. ಆ ದೇವರಾದ ಮೇಲೆ ಕ್ರಮೇಣ ಬ್ರಹ್ಮಾದಿ ಪುಷ್ಕರಾಂತರವರೆಗೆ ಇವರೆಲ್ಲರೂ ಈ ಮನಸ್ಸು, ದೇಹ, ಇಂದ್ರಿಯಗಳಿಗೆ, ವಿಷಯಗಳಿಗೆ ಒಡೆಯರು ಎನ್ನುವ ಜ್ಞಾನ ಬರಬೇಕು. ಇದು ಎರಡನೇದು. ಅಂದಮೇಲೆ ದೇವರು ಮುಖ್ಯ ಒಡೆಯ, ದೇವರಾದ ಮೇಲೆ ಎಲ್ಲ ದೇವತೆಗಳು ಮುಖ್ಯ ಒಡೆಯರು. ಅವರಾದ ಮೇಲೆ ಅಹಂತು ತನ್ನಿಯತ ಸ್ವಾಮ್ಯ, ಇವರಿಬ್ಬರ ಪ್ರೇರಣೆಯಿಂದ, ದೇವರು ಮತ್ತು ಎಲ್ಲ ದೇವತೆಗಳ ಪ್ರೇರಣೆಯಿಂದ ನಾನು ಇವುಗಳಿಗೆ ಒಡೆಯ ಎನ್ನುವ ಜ್ಞಾನ ಬಂದರೆ ನಾನು ಸ್ವತಂತ್ರ ಸ್ವಾಮಿ ಎನ್ನುವ ಅಜ್ಞಾನ ದೂರವಾಗುತ್ತೆ. ಈ ಅಜ್ಞಾನ ದೂರವಾಗುವಿಕೆ ಕರ್ತೃತ್ವ ಅಭಿಮಾನ ದೂರವಾಗುವಿಕೆ. ಇದು ಮೊದಲನೇದು. ಏನು ಹೇಳಿದರು? ಕರ್ತೃತ್ವ ಅಭಿಮಾನ ಯಾವಾಗ ಬರ್ತದೆ? ನಾನು ಎಲ್ಲ ಮಾಡಿದೆ ಎನ್ನುವುದೇ ಕರ್ತೃತ್ವ ಅಭಿಮಾನ, ಅಹಂಕರ್ತ. ಇದು ಸಂಸಾರಕ್ಕೆ ಕಾರಣ, ರಾಗದ್ವೇಷಗಳ ಮೂಲಕ. ಈ ಕರ್ತೃತ್ವ ಅಭಿಮಾನ ಹೋಗಬೇಕು ಅಂದ್ರೆ ಏನು ಮಾಡಬೇಕು ಅಂತ ಹೇಳಿದ್ರು ವಿಷ್ಣು ತೀರ್ಥರು. ಈಗ ಇದು ಎಲ್ಲದಕ್ಕೂ ದೇವರು ಒಡೆಯ. ಎಲ್ಲದಕ್ಕೂ ಅಂದರೆ ದೇಹ, ಇಂದ್ರಿಯ, ಮನಸ್ಸು ಮತ್ತು ಈ ದೇಹದಿಂದ ಹೊರಗಿರುವ ವಿಷಯಗಳು, ಇವೆಲ್ಲದಕ್ಕೂ ದೇವರು ಮುಖ್ಯ ಒಡೆಯ. ದೇವರಾದ ಮೇಲೆ ಬ್ರಹ್ಮಾದಿ ದೇವತೆಗಳು ಒಡೆಯರು. ಅವರಿಂದ ನಾನು ಆಜ್ಞಪ್ತನಾಗಿ, ಅವರು ನನಗೆ ಅಮುಖ್ಯ ಸ್ವಾಮಿಯಾಗುವಂತ ಹೇಳಿದ್ದರಿಂದ ನನಗೂ ಇದ್ರ ಮೇಲೆ ಸ್ವಲ್ಪ ಒಡೆತನವಿದೆ ಅಂತ ತಿಳಿದುಕೊಳ್ಳುವಿಕೆ ಕರ್ತೃತ್ವ ಅಭಿಮಾನದಿಂದ ದೂರವಾಗುವಿಕೆ. ಅರ್ಥ ಆಯ್ತಲ್ಲೇನ? ಅಂದರೆ ಕನ್ನಡದ ಗಾದೆಯಲ್ಲಿ ಹೇಳೋದಾದರೆ ಆಟಕ್ಕುಂಟು ಲೆಕ್ಕಕ್ಕಿಲ್ಲ ಅಂತ ತಿಳ್ಕೊಂಡ್ಬಿಟ್ರೆ ಕರ್ತೃತ್ವ ಅಭಿಮಾನ, ಕಾರಕತ್ವ ಅಭಿಮಾನ ಎಲ್ಲ ದೂರವಾಗ್ತವೆ. ಇದು ಗೊತ್ತದಲ್ಲೇ ನಮಗೆ? ಗೊತ್ತು. ಜ್ಞಾನ ಬೇರೆ, ಅನುಸಂಧಾನ ಬೇರೆ. ಅನ್ನ ಆಗಿದೆ, ಅಕ್ಕಿ ಇದೆ, ಬೇಳೆ ಇದೆ, ಇವತ್ತು ಏಕಾದಶಿ ಇದೆ, ನಾಳೆ ಏಕಾದಶಿ ಇದೆ, ಜ್ಞಾನ ಇದೆ. ಜ್ಞಾನ ಬೇರೆ. ಆದರೆ ಆ ಜ್ಞಾನವಿದ್ದಂತೆ ಆಚರಣೆ, ಅನುಸಂಧಾನ ಬೇರೆ. ಏಕಾದಶಿ ಇದೆ ಅಂತ ಗೊತ್ತಿದ್ದ ಮಾತ್ರಕ್ಕೆ ಮೋಕ್ಷ ಇಲ್ಲ. ಏಕಾದಶಿ ಇದೆ ಅಂತ ತಿಳಿದು ಅದನ್ನು ಮಾಡಿದರೆ ಮೋಕ್ಷ ಅಲ್ವಾ? ನಿಮ್ಗೆ ಗೊತ್ತಿದೆಯಲ್ಲ?
ಹಾಗೆ ಹಾಗೆ ದೇವರೇ ಮುಖ್ಯ ಕರ್ತ, ಅವನಾದ್ಮೇಲೆ ದೇವತೆಗಳು, ಅವರಾದ್ಮೇಲೆ ನಾನು ಎನ್ನುವ ಜ್ಞಾನ ಇದೆ. ಅಷ್ಟೇ ಜ್ಞಾನ, ಅದು ಸಾಧನೆ ಅಲ್ಲ. ಆ ಜ್ಞಾನ ಏನಿದೆಯೋ ಅದು ನನ್ನ ಅನುಭವಕ್ಕೆ, ಮನಸ್ಸಿನಲ್ಲಿ ಚಿಂತನೆಗೆ ಹೆಚ್ಚೆಚ್ಚು ಬಂದರೆ ಆಗದು ಸಾಧನೆ, ಮೋಕ್ಷದ ಸಾಧನೆ. ಇಲ್ಲೈತ್ರಿ ವಾಸ್ತುಶಾಂತಿ ಮಾಡ್ಲಿಕತ್ತೀರಿ, ನಿಮ್ಮ ಪರಿಚಯದವರು ಸ್ಕೂಲು ಆಫೀಸು ಎಲ್ಲರನ್ನ ಕರೆದಿರಿ, ಅವರೆಲ್ಲ ಬಂದು ಹೋಮನ ಮುಂದೆ ಕೂಡ್ಲಿಕತ್ತಿದ್ರು, ದೇವ್ರ ಪೂಜಾ ನಡೆದಿತ್ತು, ಕೂಡ್ಲಿಕತ್ತಿದ್ರು. ನಾವು ಅವ್ರಿಗೆ ಹೇಳ್ತೀವಿ, ಮೊದಲು ಮನೆ ನೋಡ್ಕೊಂಡು ಬರ್ರಿ, ಮೊದಲು ಮನೆ ನೋಡ್ಕೊಂಡು ಬರ್ರಿ, ಎಷ್ಟು ಚೆನ್ನಾಗಿ ಕಟ್ಸಿ ನೀವು, ಮೊದಲು ಮನೆ ನೋಡ್ಕೊಂಡು ಬರ್ರಿ, ಇಲ್ಲಿದ್ದೇ ಇರ್ತದೆ, ಮನೆ ನೋಡ್ಕೊಂಡು ಬರ್ರಿ ಅಂತ ಕೂತವ್ರನ್ನ ಎಬ್ಬಿಸಿ ಕಳಿಸ್ತೀನಿ ಅಂದರೆ, ನನಗಿಲ್ಲಿ ದೇವರು ಬಂದಾನ, ದೇವರು ಹೆಚ್ಚು ಎನ್ನುವುದಕ್ಕಿಂತ ಮನೆ ಹೆಚ್ಚು ಎನ್ನುವುದೇ ಮನಸ್ಸೊಳಗದ. ಹೌದಿಲ್ಲ? ಅದಕ್ಕೆ ಎಬ್ಬಿಸಿ ಕಳಿಸ್ತೀನಿ. ಹೌದಿಲ್ಲ? ಮೊದಲು ಹೋಗ್ರಿ ಫಳಾರ್ ಮಾಡ್ಕೊಂಡು ಬರ್ರಿ, ಫಳಾರ್ ಮಾಡ್ಕೊಂಡು ಬರ್ರಿ ಅಂದಮೇಲೆ ಟಿಫನ್ ಹೆಚ್ಚು ಅಂತ ಆಯ್ತು. ಹೌದಿಲ್ಲ? ದೇವರಿಗಿಂತ. ಇಲ್ಲ ಅಂದ್ರೆ ನಾ ಏನಂತಿದ್ದೆ, ಟಿಫನ್ ಇದ್ದೇ ಇರ್ತದೆ, ಮನೆ ಇದ್ದೇ ಇರ್ತದೆ, ಆಮೇಲೆ ನೋಡೋದು ಬಂದು ಕೂಡ ಇಲ್ಲಿ ಪೂಜಾ ಮಾತಾಡ್ತಾರೆ ಯಾರು ಅಂತಿದ್ದೇ ಇಲ್ಲ. ಅಂದಮೇಲೆ ಜ್ಞಾನ ಇದೆಯೋ ಇಲ್ವೋ? ನನಗೆ ಜ್ಞಾನ ಇದೆ, ಆದರೆ ಅದರ ಆಚರಣೆ ಬರ್ತಾ ಇಲ್ಲ. ಅಂದಮೇಲೆ ವಿಷ್ಣು ತೀರ್ಥರಂತಾರೆ, ಕರ್ತೃತ್ವ ಅಭಿಮಾನ ದೂರವಾಗಬೇಕಾ? ಹಾಗಾದರೆ ದೇವರು ಎಲ್ಲದಕ್ಕೂ ಒಡೆಯ, ಅವನಾದ ಮೇಲೆ ಬ್ರಹ್ಮಾದಿ ದೇವತೆಗಳು ಒಡೆಯರು, ಅವರಿಂದಾಗಿ ನನಗೆ ಸ್ವಲ್ಪ ಒಡೆತನವಿದೆ ಅಂತ ಸ್ವಾಮಿತ್ವ ಅಭಿಮಾನ ದೂರವಾಗಬೇಕಾದ್ರೆ ಹೀಗೆ ಚಿಂತನೆ ಮಾಡು, ಆಲೋಚನೆ ಮಾಡು ಅಂತ ಹೇಳ್ತಾ ಇದ್ದಾರೆ. ಇದು ಅರ್ಥ ಆಯ್ತಾ? ಇದು ಅರ್ಥ ಆದರೆ ಇದು ಮುಂದಿಂದೆಲ್ಲ ಸೇಮ್ ಇದೆ. ಇದು ಒಂದು ಅರ್ಥ ಆಗ್ಬೇಕು ಇಷ್ಟ, ಇದು ಒಂದು. ಇನ್ನು ಯಾವಾಗ ಈ ಜ್ಞಾನ ಬರುತ್ತೋ ಆಗೇನಾಗ್ತದೆ? ವಿಷಯಗಳ ಮೇಲೆ ಅಭಿಮಾನ ದೂರವಾಗ್ತದೆ. ಯಾಕೆ? ನಾನು ಮನೆ, ನನ್ನ ಮನೆ ಎನ್ನುವುದಕ್ಕಿಂತ ಮೊದಲಿದು ದೇವರ ಮನೆ, ಅದಾದ ಮೇಲೆ ದೇವತೆಗಳ ಮನೆ, ಅದಾದ ಮೇಲೆ ದೇವರ ಅನುಗ್ರಹದಿಂದ ನನ್ನ ಮನೆಯೂ ಹೌದು ಅಂತ ಬಂತಲ್ಲ. ಇಷ್ಟೊತ್ತು ಕೇಳಿದ್ವಲ್ಲ ಆಲೋಚನೆ, ಚಿಂತನೆ. ಇದು ಬಂದರೆ ಏನಾಯಿತು? ಆ ವಿಷಯದ ಮೇಲೆ, ಮನೆ ಎನ್ನುವ ವಿಷಯದ ಮೇಲೆ ಅಭಿಮಾನ ಕಡಿಮೆಯಾಯಿತು. ಇವತ್ತು ಎಷ್ಟೋ ಜನ ಏನು ಮಾಡ್ತಾರೆ, ಸುಮ್ಮನೆ ಹೇಳ್ತೀನಿ, ನಿಮಗೆಲ್ಲ ಗೊತ್ತಿದ್ದದನ್ನು ಹೇಳಿದರೆ ಅರ್ಥ ಆಗ್ತದೆ ಅನ್ನೋದು ಕೇಳ್ತೀನಿ ಅಷ್ಟೇ. ಈ ವಾಸ್ತುಶಾಂತಿ ಮಾಡಿ ಗೋಡೆ ಮೇಲೆ ಶ್ರೀಕಾರ ಅಥವಾ ಇನ್ನೇನಾದರೂ ಬರೆದ್ರೆ ಬರೆಯುವಾಗ ಅವ್ರು ಕೇಳ್ತಾರೆ ಯಜಮಾನರು, ಅನೇಕ ಜನರು, ಆಚಾರ್ಯ ಮತ್ತೆ ಇದ್ರ ಮೇಲೆ ಪೇಂಟ್ ಹೊಡಿಸ್ಬೋದಲ್ರಿ ಇನ್ನೊಂದು ಕೇಳಿರೇನು? ಯಾರಾದರೂ ಈ ಡೈಲಾಗ್ ಕೇಳಿರೇನು? ಕೇಳ್ತಾರೆ, ಹಿಂಗೆ ಕೇಳ್ತಾರೆ, ಆಚಾರ್ಯ ಇದ್ರ ಮೇಲೆ ಮತ್ತೆ ಇನ್ನೊಂದು ಕೋಟ್ ಬರ್ತದಲ್ಲ, ಮಾಡ್ಬೋದಲ್ಲ ಅಂದ್ರೆ ಏನರ್ಥ? ದೇವರ ನಾಮಕ್ಕಿಂತ ನಿನ್ನ ಗೋಡೆ ಮೇಲೆ ಹೆಚ್ಚು ಅಭಿಮಾನದಂತಾಯ್ತು. ಅಂದಮೇಲೆ ಏನಾಯ್ತು? ವಿಷ್ಣು ತೀರ್ಥರು ಏನಂತಾರೆ, ಯಾವಾಗಿದು ದೇವರ ಮನೆ, ಬ್ರಹ್ಮಾದಿ ದೇವತೆಗಳ ಮನೆ, ಋಷಿಮುನಿಗಳ ಮನೆ, ಸ್ವಾಮಿಗಳ ಮನೆ, ನಮ್ಮ ಗುರುಗಳ ಮನೆ, ಅದಾದ ಮೇಲೆ ನನ್ನ ಮನೆ ಅಂತ ನಿನಗೆ ಬಂದರೆ ಆಗ ನಿನಗೇನಾಗ್ತದೆ? ವಿಷಯದ ಮೇಲೆ ಅಭಿಮಾನ ದೂರ ಆಗ್ತದೆ, ಕಡಿಮೆ ಆಗ್ತದೆ. ಅದು ಕಡಿಮೆಯಾದರೆ ಆಗ ಈ ಜೀವ ತಾನು ಆ ವಿಷಯದಿಂದ ಆಗುವ ಸುಖ ದುಃಖವನ್ನ ತನ್ನಲ್ಲಿ ಆರೋಪ ಮಾಡಿಕೊಳ್ಳುವುದು ಕಡಿಮೆಯಾಗುತ್ತದೆ. ಮತ್ತೆ ಬಂತು, ಭಾಳ ಚೆನ್ನಾಗಿದೆ, ಇದು ಗಮನಿಸ್ಬೇಕೆಲ್ಲ. ನನಗೆ ಯಾಕೆ ದುಃಖ ಆಯಿತು? ನನ್ನ ಮನೆ ಗೋಡೆ ಹಾಳಾದರೆ ಅದ್ರ ಮೇಲೆ ಅಭಿಮಾನ ಇದ್ದದಕ್ಕೆ. ಇದು ದೇವರ ಮನೆ, ದೇವತೆಗಳ ಮನೆ, ಋಷಿಮುನಿಗಳ ಮನೆ, ನಮ್ಮ ಯತಿಗಳ ಮನೆ, ನಮ್ಮ ಪಾಠ ಹೇಳುವ ಗುರುಗಳ ಮನೆ, ಅದಾದ್ಮೇಲೆ ನಮ್ಮ ಮನೆ ಅಂತ ಆದರೆ ಆಗ ಅದ್ರ ಮೇಲೆ ಅಭಿಮಾನ ಕಡಿಮೆ ಆಯಿತು. ಅಭಿಮಾನ ಕಡಿಮೆಯಾದದ್ದಕ್ಕೆ ಏನಾಯಿತು? ಆ ಗೋಡೆ ಹೊಲಸಾಯಿತು ಎನ್ನುವ ದುಃಖ ಇವನ ಮನಸ್ಸಿನಲ್ಲಿ ಬರುವುದಿಲ್ಲ ಅಲ್ವಾ? ಚೆನ್ನಾಗಿ ಕೇಳಿಸ್ಕೊಳ್ಳಿ. ಅಂದಮೇಲೆ ಏನು ದುಃಖ? ತನ್ನದಲ್ಲದ ದುಃಖವನ್ನು ತನ್ನ ಮೇಲೆ ಆರೋಪ ಮಾಡಿಕೊಂಡಿದ್ದ, ಆ ದುಃಖ ಕಡಿಮೆಯಾಯಿತು, ಬರಲ್ಲ. ಅಂದಮೇಲೆ ಅಭಿಮಾನವಿಲ್ಲ, ಹಾಗಾಗಿ ದುಃಖ ಬರಲ್ಲ. ದುಃಖ ಇಲ್ಲ, ಹಾಗಾಗಿ ದುಃಖ ಬಂದಿದ್ರೆ ಏನು ವಿಕಾರ ಆಗ್ತಿತ್ತಲ್ಲ. 2 ದಿವಸ ಊಟ ಬಿಡ್ತಿದ್ದ, ಎಲ್ಲರ ಮುಂದೆ ನೋಡ ಲಕ್ಷ ರೂಪಾಯಿ ಕೊಟ್ಟು ಗೋಡೆ ಬಣ್ಣ ಬಡಿಸಿದ್ನು, ಹಾಳು ಮಾಡಿ ನೋಡು ಆಚಾರ ಅಂತೇನು ಆ ದುಃಖದಿಂದ ಏನು ವಿಕಾರ ಆಗ್ತಿತ್ತಲ್ಲ. ಸ್ಟೆಪ್ ಬೈ ಸ್ಟೆಪ್ ಚೆನ್ನಾಗಿ ಗಮನಿಸ್ಬೇಕು ಎಲ್ಲರೂ.
ಆ ದುಃಖದಿಂದ ಏನು ವಿಕಾರ ಆಗ್ತಿತ್ತಲ್ಲ, ವಿಕಾರ ಅಂದರೆ ನೋಡ ಎಷ್ಟು ಪೇಂಟ್ ಎಷ್ಟು ಚಲೋ ಇತ್ತು ಆಚಾರ ನೋಡ ಕೆಡಿಸೋದು ನೋಡ, ಏನು ನಂಗೆ ಯಾಕೆ ಊಟ, ನಂಗೆ ಬೇಡ ಊಟ ಬೇಡ, ನಂಗೆ ಯಾಕೆ ಊಟ ಮಾಡ್ತಾ ಇಲ್ಲ, ಅದು ನಂಗೆ ಬೇಡ ಇವತ್ತು ಊಟ ಬೇಡ ಅಂತೇನ ಆ ನೀಚತ್ವದ ಅನುಸಂಧಾನ, ದುಃಖದ ವಿಕಾರ. ಆ ದುಃಖದ ವಿಕಾರ ಆಗಲಿಲ್ಲ. ಯಾಕೆ ದುಃಖಿ ಆಗಿಲ್ಲ? ದುಃಖ ಯಾಕಾಗಿಲ್ಲ? ಅದ್ರ ಮೇಲೆ ಅಭಿಮಾನ ಕಡಿಮೆ ಆಗ್ಯದ. ಹೆಂಗೆ ಕಡಿಮೆ ಆಯ್ತು ಅಭಿಮಾನ? ಇದು ದೇವರ ಮನೆ, ದೇವತೆಗಳ ಮನೆ, ಋಷಿಮುನಿಗಳ ಮನೆ, ನಮ್ಮ ಸ್ವಾಮಿಗಳ ಮನೆ, ನಾವು ಪಾಠ ಹೇಳುವ ಗುರುಗಳ ಮನೆ, ನಮ್ಮ ಆಚಾರ ಮನೆ, ಆಮೇಲೆ ನಮ್ಮ ಮನೆ ಎನ್ನುವ ಅಭಿಮಾನ ಕಡಿಮೆ ಆದದ್ದರಿಂದಾಗಿ ದುಃಖ ಕಡಿಮೆ ಆಯಿತು. ದುಃಖವಿಲ್ಲ, ಹಾಗಾಗಿ ಮನಸ್ಸಿನಲ್ಲಿ ದುಃಖದಿಂದ ಆಗುವ ವಿಕಾರ, ನೀಚತ್ವದ ಅನುಸಂಧಾನ, ಊಟ ಬಿಡುವಿಕೆ, ಜಗಳಾಡುವಿಕೆ, ನಿಮ್ಗೆ ಹೇಳಿದ್ದೆ ಆಚಾರ ಕರಿಬೇಡ ಅಂತವ್ರು ಹಂಗೆ ಮಾಡ್ತಾರೆ ಎಲ್ಲ ಕಡೆಗೆ ಎನ್ನುವ ಜಗಳಾಡುವಿಕೆ, ಇದ್ಯಾವುದೂ ಅವನಿಗೆ ಆಗಲಿಲ್ಲ. ಇದ್ಯಾವುದೂ ಅವನಿಗೆ ಆಗದೇ ಇದ್ದುದರಿಂದ ಆ ವಿಕಾರ ಆದಾಗ ಏನೊಂದು ಬಂಧಕ, ಇದೇ ಬಂಧನ, ಈ ಬಂಧನ ಅವನಿಂದ ದೂರವಾಯಿತು. ಅಂದಮೇಲೆ ಮನೆಯೆಂಬ ಬಂಧನದಿಂದ ಅವನು ದೂರನಾದ. ಹಿಂಗೆ ಏನಾದ್ರು ಕೂತ್ಕೊಳ್ಳಿ. ಇನ್ನೊಂದು ಉದಾಹರಣೆ ಹೇಳಿ ಮುಂದೆ ಹೋಗಿಲ್ಲ, ಆದರೆ ನಿಮ್ಗೆ ಕ್ಲಿಯರ್ ಆಗ. ಹಿಂಗೆ ಏನಾದ್ರು ಕೂತು ಮೊಮ್ಮಕ್ಕಳು ಸ್ಕೂಲಿಂದ ಬಂದು ನಾನು ಗೇಟ್ ಮುಂದೆ ಕೂತಿದ್ದೆ, ತಾತ ತಾತ ಅಂತ ಮಾತಾಡಿಸ್ತಾವ, ಸ್ಕೂಲ್ ವಿಷಯ ಹೇಳ್ತಾವಂತ. ಅವು ಬರೋವೇ ಬಂದು ಒಳಗೆ ಅಜ್ಜಿ ಹತ್ರ ಓಡೋಗ್ಬಿಟ್ಟು, ನಾನು ಆಮೇಲೆ ಅಜ್ಜಿಗೆ ಬೈದೆ, ನೋಡ ಕಾಫಿ ತಂದು ಕೊಟ್ಟಲ್ಲ ಅಜ್ಜಿ ಕುಡಿಲಿಕ್ಕೆ ನಂಗೆ. ನಾನು ನನ್ನ ಹೆಂಡತಿಗೆ ಹೇಳಿದೆ, ಅಜ್ಜಿಗೆ ಹೇಳಿದೆ, ಬೇಡ ನಂಗೆ ಕಾಫಿ ಬೇಡ. ಯಾಕೆ ಏನೇ ನಾನು ಆಗಿಂದ ತಾಸು ಗಂಟೆಯಿಂದ ಕೂತೀನಿ ಇಲ್ಲಿ ಗೇಟ್ ಒಳಗೆ, ಮಕ್ಕಳು ಬಂದು ಮಾತಾಡಿಸ್ತಾವೆ ನನಗೆ ಫಸ್ಟ್ ಅಂತ. ನಾನು ಇಲ್ಲಿ ಕೂತು ನಾನೇ ಗೇಟ್ ತೆಗೆದ್ರು ನಾನು ನೋಡಿದೆ ಓಡಾಗ, ಬೇಡ ನಂಗೆ ಬೇಕಾಗಿಲ್ಲ, ನಂಗೆ ಏನು ಕಾಫಿ ಬೇಡ, ಏನು ಬೇಡ, ನನಗೆ ಏನು ಬೇಡ. ಯಾವಾಗ ಈ ದುಃಖ ಯಾಕಾಯ್ತು ಹೇಳ್ರಿ? ನನ್ನ ಮೊಮ್ಮಕ್ಕಳು ಎನ್ನುವ ಅಭಿಮಾನ, ಆ ಅಭಿಮಾನದಿಂದಾಗಿ ದುಃಖ ಆಗಿತ್ತು. ಈಗೇನು ಬಂತು ನನ್ನ ತಲೆಯೊಳಗೆ ಆಲೋಚನೆ? ಈ ಜೀವ, ಮೊಮ್ಮಕ್ಕಳು ಎನ್ನುವ ಜೀವ, ಇವನು ದೇವರ ಅಧೀನ, ಬ್ರಹ್ಮಾದಿ ದೇವತೆಗಳ ಅಧೀನ, ಋಷಿಮುನಿಗಳ ಅಧೀನ, ನಮ್ಮ ಯತಿಗಳ ಅಧೀನ, ನಮ್ಮ ಗುರುಗಳ ಅಧೀನ ಅಂದಮೇಲೆ ಆ ಜೀವ ತನ್ನ ಪೂರ್ವ ಜನ್ಮದ ಕರ್ಮದಂತೆ, ಇವರೆಲ್ಲರ ಪ್ರೇರಣೆಯಂತೆ ಈ ಕರ್ಮವನ್ನು ಮಾಡಿದ್ದಾನೆ. ಅಂದಮೇಲೆ ನಾನು ಹೆಂಗೆ ಕರ್ಮಕ್ಕೆ ಅಧೀನನೋ ಹಂಗೆ ಈ ಜೀವನೂ ಕರ್ಮಕ್ಕೆ ಅಧೀನ. ಅಂದಮೇಲೆ ಇವ ಈ ಜನ್ಮದೊಳಗೆ ನನ್ನ ಮೊಮ್ಮಗ ಆಗ್ಯಾನ, ಜನ್ಮಾಂತರದೊಳಗೆ ಯಾರ ಮೊಮ್ಮಗ್ಯಾನೋ, ನಾನು ಅವನ ಮೊಮ್ಮಗ ಆಗಿದ್ನೋ, ಅವನೇನಾಗಿದ್ನೋ ಎನ್ನುವ ಈ ಜ್ಞಾನ ಏನು ಮಾಡಿತು? ಅವನ ಮೇಲೆ ಅಭಿಮಾನವನ್ನು ಕಡಿಮೆ ಮಾಡಿತು. ಅಭಿಮಾನ ಕಡಿಮೆ ಆದದ್ದರಿಂದಾಗಿ ಅಭಿಮಾನದಿಂದ ಆಗುವ ದುಃಖ ಕಡಿಮೆಯಾಯಿತು. ದುಃಖ ಕಡಿಮೆ ಆದದ್ದರಿಂದ ದುಃಖದ ವಿಕಾರವಾದ ಉಪವಾಸ ಬೀಳುವಿಕೆ, ಒದರಾಡುವಿಕೆ, ಜಗಳಾಡುವಿಕೆ ಅದು ಕಡಿಮೆ ಆಯಿತು. ಅಂದಮೇಲೆ ಇದು ಕಡಿಮೆಯಾದರೆ ಸಂಸಾರ ಕಡಿಮೆಯಾಯಿತು. ಅರ್ಥ ಆಯ್ತೇನು? ಉದಾಹರಣೆ ಇನ್ನೊಂದು ಬೇಡಲ್ಲ, ಸಾಕಲ್ಲ. ಅಂದಮೇಲೆ ವಿಷ್ಣು ತೀರ್ಥರು ಹೇಳುವಂತಹ ಉಪಾಯ ಬಹಳ ಚೆನ್ನಾಗಿದೆ, ಬಹಳ ಚೆನ್ನಾಗಿದೆ. ಅಂದಮೇಲೆ ಈ ಚಿಂತನೆ ಇದೆಲ್ಲವೂ ದೇವರಿಗೆ, ಗುರುಗಳಿಗೆ ಸಂಬಂಧಪಟ್ಟದ್ದು, ನಮ್ಮದಲ್ಲ, ನಮ್ದಲ್ಲ, ನಮ್ದಲ್ಲ. ಅವರ ಆಜ್ಞೆಯಂತೆ ನಾನು ಇರುವವರೆಗೆ ನನ್ನ ಹತ್ರ ಇದೆ. ಭಾಗವತ ಒಂದು ಮಾತು ಹೇಳಿದೆ, ಹೇಗಿರಬೇಕು ಅಂತ ಭಾಗವತ ಒಂದು ಮಾತು ಹೇಳಿದೆ. ನಾನು ಊರಿಗೆ ಹೊಂಟಿದ್ದೆ, ನನ್ನ ಮನೆಯೊಳಗೆ ಒಂದು 10 ತೊಲೆ ಬಂಗಾರ ಇತ್ತು, ನಾನು ಊರಿಗೆ ಹೊಂಟಿದ್ದೆ. ನಾನೇನು ಮಾಡಿದೆ, ಅದನ್ನು ನಿಮ್ಮ ಕೈಯಾಗ ಕೊಟ್ಟೆ. ನಾನು ಊರಿಗೆ ಬರೋ ತನಕ ನೀವು ರಕ್ಷಣೆ ಮಾಡ್ರಿಪ್ಪ ಅಂತ 10 ತೊಲೆ ಬಂಗಾರ ನಿಮ್ಮ ಕೈಯಾಗ ಕೊಟ್ಟು ಹೋದೆ, ಇಷ್ಟೇ. ಆಗ ನಾನು ಯಾರ ಕೈಯಾಗ ಕೊಟ್ಟನಲ್ಲ, ಆ ಯಜಮಾನ ನೋಡ ಇವತ್ತು 10 ತೊಲೆ ಬಂಗಾರ ಗಳಿಸ್ಬಿಟ್ಟಿವಿ ನಾವು, ಆಯ್ತಿನ ಇದ್ರ ಮೇಲೆ ಲೋನ್ ತೊಗೊಳೋಣ, ಮನೆ ಕಟ್ಟೋಣ, ಸಾಲ ಮಾಡೋಣ, ಬ್ಯಾಂಕ್ನಾಗ ಇಡೋಣ, ಬಡ್ಡಿ ತಿನ್ನೋಣ, ಹಿಂಗೆಲ್ಲ ಏನು ವಿಚಾರ ಮಾಡ್ತಾರೆ. ಅದ್ರ ಮೇಲೆ ಏನದ ಆಯ್ತು ಆಯ್ತು ಚಲ ಹಂಗೆ ಮಾಡ್ರಿ ಅಂತೀನಿ, ತೊಗೋತೀನಿ, ಅಲ್ಲಿ ಇಡ್ತೀನಿ, ಮುಗಿದೋಯ್ತು ಅಷ್ಟೇ. ಅದ್ರ ಮೇಲೆ ಯಾವ ಉಪಾಯಗಳನ್ನು ಮಾಡಲ್ಲ. ಯಾಕೆ ಹೇಳ್ರಿ? ಅದ್ರ ಮೇಲೆ ನನಗೆ ನನ್ನದು ಎನ್ನುವ ಅಭಿಮಾನ ಇಲ್ಲಲ್ಲ. ಹಾಗೆ ಈ ಜಗತ್ತಿನಲ್ಲಿ ಈ ಮನೆಯನ್ನ, ಈ ಮಕ್ಕಳನ್ನ, ಈ ಹೆಂಡತಿಯನ್ನ, ಈ ಗಂಡನನ್ನ ದೇವರು ಸ್ವಲ್ಪ ದಿವಸ ನಿನ್ನ ಜೊತೆಗೆ ಇರಲಿ ಅಂತ ಕೊಟ್ಟಾನಿಷ್ಟೇ. ಇದನ್ನ ನಾನು ಬಂಗಾರವನ್ನು ಕೊಟ್ಟಂತೆ ಊರಿಗೆ ಹೋಗುವಾಗ. ಹಂಗೆ ನನ್ನ ಮನೆಯನ್ನು ನನಗೆ ಕೊಟ್ಟಾನ, ಈ ಮನೆಯನ್ನು ನನಗೆ ಕೊಟ್ಟಾನ, ನಿನ್ನ ಜೊತೆ ಇರಲಿ ಸ್ವಲ್ಪ ದಿವಸ, ನಾನು ಆಮೇಲೆ ಇಸ್ಕೋತೀನಿ ಅಂತ ಕೊಟ್ಟಾನ. ಈ ಹೆಂಡತಿಯನ್ನು ಕೊಟ್ಟಾನ, ನಿನ್ನ ಜೊತೆ ಇರಲಿ ನಾನು ಇಸ್ಕೋತೀನಿ ಆಮೇಲೆ. ಈ ಗಂಡನ ಕೊಟ್ಟಾನ, ನಿನ್ನ ಜೊತೆಗೆ ಇರಲಿ ನಾನು ಇಸ್ಕೋತೀನಿ ಆಮೇಲೆ. ಈ ಮೊಮ್ಮಕ್ಕಳನ್ನು ಕೊಟ್ಟಾನ, ನಿನ್ನ ಜೊತೆ ಇರಲಿ ನಾನು ಇಸ್ಕೋತೀನಿ ಆಮೇಲೆ. ಅವ ಇಸ್ಕೊಳೋನು ಇದ್ದಾನ, ಕೊಟ್ಟಾನ ಆಮೇಲೆ ಇಸ್ಕೋತೀನಂತೆ ಕೊಟ್ಟಾನ. ನೀವೇ ಬಳಸ್ರಿ ಅಂತ ಕೊಟ್ಟಿಲ್ಲ, ಮೊದಲೇ ಅಷ್ಟು ಪ್ರಿಪೇರ್ ಆಗಿಬಿಡ್ಬೇಕು ಎಲ್ಲರೂ.
ಅಂದಮೇಲೆ ಅವ ಇಸ್ಕೊಳ್ಳೋ ತನಕ ಅದ. ಅವ ಯಾವಾಗ ಇಸ್ಕೋತಾನೆ ಅಟ್ಟೆ ಕೊಟ್ಟರು, ಆಗ ನಾವು ಬ್ಯಾಡ ಅಂದ್ರೂ ಇಸ್ಕೊಂಡು ಹೋಗ್ತಾನವ. ಅಂದಮೇಲೆ ಭಾಗವತ ಏನು ಹೇಳುತ್ತೆ, ನಾವೆಲ್ಲ ಇಲ್ಲಿ ಬಂದ ಯಾತ್ರಿಕರು, ನಮಗಿಲ್ಲಿ ದೇವರು ಕೊಟ್ಟಾನಷ್ಟೇ. ಯಾವಾಗ ಇಸ್ಕೋತಾನ ಇಸ್ಕೊಳ್ತೀನಿ ಅಂತೆ ಕೊಟ್ಟಾನ, ಇಷ್ಟೆಲ್ಲ ಬರ್ಬೇಕು ನಮಗೆ ಅಂತ ಭಾಗವತ ಹೇಳುತ್ತೆ. ಅದನ್ನೇ ವಿಷ್ಣು ತೀರ್ಥರು ಹೀಗೆ ನಮಗೆ ತಿಳಿಸ್ತಾ ಇದ್ದಾರೆ. ಅಂದಮೇಲೆ ದೇವರು ಏನು ಕೊಟ್ಟಾನಲ್ಲ, ನಮಗೆ ಕೊಟ್ಟಾನ, ಇರು ಸ್ವಲ್ಪ ದಿವಸ ಅಂತ ಇಟ್ಕೋ, ನೀನು ಹೆಂಡ್ತಿನ ಮಕ್ಕಳನ್ನ ನಿನ್ನ ಗಂಡನನ್ನ ಅಂತ ಇಸ್ಕೋತೀನಿ ಅಂತೆ ಕೊಟ್ಟಾನ. ಅವ ಯಾವಾಗ ಇಸ್ಕೋತಾನ ಇಸ್ಕೊಳ್ಳುವವರೆಗೆ ಅದು ನನ್ನದಷ್ಟೆ. ಇಷ್ಟು ಅನುಸಂಧಾನ ಇದ್ರೆ, ಈ ಜ್ಞಾನ ಇದ್ರೆ, ಇದು ನೆನಪಿಗಂದ್ರೆ ಆಗದಕ್ಕಿದ್ರೂ ಅಭಿಮಾನ ಮಾಡಲ್ಲ, ಸುಖ ಇಲ್ಲ. ಅದು ಹೋದ್ರೂ ಅಭಿಮಾನ ಮಾಡಲ್ಲ, ದುಃಖ ಇಲ್ಲ. ಸರಳ ಇದೆಯಲ್ಲ. ಆದರೆ ಈ ಚಿಂತನೆ ಬರೋದೇ ಕಷ್ಟ ಇದೆ. ನಾನ್ರಿ ಆಚಾರ್ಯ 10 ಲಕ್ಷ ಕೊಟ್ಟು ಲಿಫ್ಟ್ ಹಾಕ್ಸಿನ್ರಿ, ನಾನೇ ರೀ ಅಂತಂತೆ. ಸರಿ, ವಿಷಯ ಅರ್ಥ ಆಯ್ತಲ್ಲ. ಅಂದಮೇಲೆ ಎಲ್ಲವೂ ದೇವರದು, ಎಲ್ಲವೂ ಗುರುಗಳದು. ನನಗೆ ದೇವರು ಊರಿಗೆ ಹೋಗುವಾಗ ನಾನು ಬಂಗಾರವನ್ನು ಪಕ್ಕದ ಮನೆಯವರಿಗೆ ಕೊಟ್ಟಂತೆ, ಇಟ್ಕೊಳ್ಳಿಕ್ಕೆ ಕೊಟ್ಟಂತೆ, ದೇವರು ನನಗೆ ಈ ಮನೆ ಕೊಟ್ಟಾನ, ಈ ಗಂಡ ಕೊಟ್ಟಾನ, ಈ ಹೆಂಡತಿ ಕೊಟ್ಟಾನ, ಈ ಮಕ್ಕಳಿಗೆ ಕೊಟ್ಟಾನ. ಅವ್ರು ಊರಿಂದ ಬರೋ ತನಕ ನಂದು, ದೇವರು ಕೊಟ್ಟಿರೋವರೆಗೆ ನಂದು. ಅವ್ರು ಊರಿಂದ ಬಂದ್ಮೇಲೆ ಅದು ಅವ್ರದೇ. ಮತ್ತೆ ಹಂಗೆ ದೇವರು ತೊಗೊಂಡ್ಕೊಳ್ಳಿ, ಮತ್ತೆ ದೇವ್ರದೇ ಅಂತ ಇಷ್ಟು ಚಿಂತನೆ ಮಾಡ್ರಿಪ್ಪ. ಅಭಿಮಾನ ಕಡಿಮೆ ಆಗ್ತದೆ, ಅದರಿಂದ ದುಃಖ ಕಡಿಮೆ ಆಗ್ತದೆ, ಅದರಿಂದ ವಿಕಾರ ಕಡಿಮೆ ಆಗ್ತದೆ. ಈ ನೀಚತ್ವದ ವಿಕಾರ ಏನಲ್ಲ, ಇದೇ ಸಂಸಾರ. ಅದು ಕಡಿಮೆ ಆಯಿತು ಅಂದರೆ ನಿಮ್ಮ ಸಾಧನೆ ನೀವು ಉಳಿತಿದ್ದಾರೆ. ಸರಿ, ಮುಂದೆ ಹೋಗ್ತೇವೆ. ಇಷ್ಟಿದು ಒಂದು ವಿಷಯ. ಇನ್ನು ಇದು ಎಲ್ಲ ಕರ್ತೃತ್ವ ಅಭಿಮಾನ, ಭೋಕ್ತೃತ್ವ ಅಭಿಮಾನ, ಅಲ್ಲೂ ಹಿಂಗೆ, ಸ್ವಾಮಿತ್ವ ಅಭಿಮಾನ ಅಲ್ಲೂ ಹಿಂಗೆ, ಎಲ್ಲ ಕಡೆ ಹಿಂಗೆ ತಿಳ್ಕೊಳ್ಳೋದು. ಸರಿನಾ? ಒಂದು ಅರ್ಥ ಆದರೆ ಎಲ್ಲ ಸೇರಿ. ಸರಿ, ಇನ್ನು ಇಷ್ಟು ಹೇಳಿ, ಇನ್ನು ಈ ರಾಗದ್ವೇಷಗಳವಲ್ಲ, ಇದು ಹೆಂಗೆ ಹೋಗೋದು? ಇದು ಅಭಿಮಾನ ಹೋಗೋದಕ್ಕೆ ಇಷ್ಟೆಲ್ಲ ಹೇಳಿದರು. ಇನ್ನು ಈ ರಾಗದ್ವೇಷಗಳು ಹೆಂಗೆ ಹೋಗೋದು? ಅದು ಅಭಿಮಾನ ಜೊತೆಗೆ ಕೂಡಿದ ಹೋದಿಲ್ಲ. ಈಗ ಕೇಳಿದ್ವಿ ನಾವು ಆರಂಭದಲ್ಲಿ. ಈ ರಾಗದ್ವೇಷಗಳು ಹೇಗೆ ಹೋಗೋದು ಅದನ್ನು ಹೇಳ್ತಾರೆ. ಈ ರಾಗದ್ವೇಷಗಳು ಹೇಗೆ ಹೋಗೋದು ಅಂದರೆ, ತದೇತಯೋ ಪುರುಷಾರ್ಥ ತತ್ಸಾಧನ ಅಭಿಮಾನಯೋ ನಿವೃತ್ಯ ತತ್ರ ಉಭಯತ್ರ ರಾಗ ನಿವೃತ್ತಿ. ವಿಷ್ಣು ತೀರ್ಥರಂತಾರೆ, ಈ ಏನು ಲೌಕಿಕ ಸುಖ ಇದೆ, ಈ ಲೌಕಿಕದ ಸುಖವನ್ನೇ ಪುರುಷಾರ್ಥ ಅಂತ ತಿಳ್ಕೊಂಡಿದ್ದೀನಿ ನಾನು. ಇಲ್ಲೇನು ಚಕ್ಲಿ ತಿಂದಾಗ ಸಂತೋಷ ಆಗ್ತದೆ, ಅಥವಾ ನಾಡಿದ್ದು ದ್ವಾದಶಿ ದಿವಸ ಊಟ ಮಾಡಿದಾಗ ಏನು ಸಂತೋಷ ಆಗ್ತದಲ್ಲ, ಆ ಸುಖವೇ ಪುರುಷಾರ್ಥ ಅಂತ ತಿಳ್ಕೊಂಡಿದ್ದೀನಿ. ಈ ಪುರುಷಾರ್ಥ ಅಂದಮೇಲೆ ಇದನ್ನು ಸಾಧಿಸುವುದಕ್ಕಾಗಿಯೇ ನನ್ನ ಜೀವನ ಅಂತ ನಾನು ತಿಳ್ಕೊಂಡಿದ್ದೀನಿ. ಹಾಗಾಗಿ ರಾಗದ್ವೇಷಗಳು ಬರ್ತಾ ಇದೆ. ಅಂದಮೇಲೆ ನಾನು ಇವತ್ತು ಸುಖವನ್ನು, ಲೌಕಿಕ ಸುಖವೇ ಪುರುಷಾರ್ಥ, ಈ ಲೌಕಿಕ ಸುಖವನ್ನು ಬಯಸುವುದಕ್ಕಾಗಿಯೇ ನಾನು ಎಲ್ಲವನ್ನ ಮಾಡ್ತಾ ಇದ್ದೀನಿ ಅಂತ ತಿಳ್ಕೊಂಡಿದ್ದೀನಿ ಧರ್ಮಗಳನ್ನು. ಇದು ಎರಡು ತಪ್ಪು ಅಂತ ತಿಳ್ಕೊಳ್ಬೇಕು. ಎಂದರೆ ವಿಷ್ಣು ತೀರ್ಥರಂತಾರೆ, ದೇವರ ಪ್ರೀತಿಯನ್ನು ಸಂಪಾದಿಸುವುದೇನೇ ನನ್ನ ಜೀವನದ ಗುರಿ ಹೊರತು ಲೌಕಿಕ ಸುಖ ಪುರುಷಾರ್ಥವಲ್ಲ. ಹಾಗಾದರೆ ಪುರುಷಾರ್ಥ ಏನು? ದೇವರ ಪ್ರೀತಿಯನ್ನು ಸಂಪಾದಿಸುವುದು, ಇದು ಪುರುಷಾರ್ಥ. ಅದರಿಂದ ನನ್ನ ಮೋಕ್ಷ ಕೊಟ್ಬಿಡ್ತಾನೆ ದೇವರು. ಆಮೇಲೆ ಪುರುಷಾರ್ಥ, ನಿಜವಾದ ಪುರುಷಾರ್ಥ ಯಾವುದು? ನಾನೇನು ತಿಳ್ಕೊಂಡಿನಿ? ಲೌಕಿಕ ಸುಖ. ಶಾಸ್ತ್ರ ಏನು ಹೇಳ್ತಾ ಇದೆ? ದೇವರ ಪ್ರೀತಿ. ಅಂದಮೇಲೆ ಆ ದೇವರ ಪ್ರೀತಿಗಾಗಿ ಮಾಡುವ ಏನೇನು ಸಾಧನೆಗಳಿದೆಯೋ ಇದೇನೇ ಸರಿಯಾದದ್ದು ಅಂತ ನಮ್ಗೆ ಯಾವಾಗ ಜ್ಞಾನ ಬರುತ್ತೋ ಆಗೇನಾಗುತ್ತೆ, ಈ ಪ್ರಾಕೃತ ಸುಖದ ಮೇಲೆ ನಮ್ಗೆ ಅಭಿಮಾನದಲ್ಲ. ಪ್ರಾಕೃತ ಸುಖ ಸಿಗದೇ ಇದ್ರೆ ದ್ವೇಷ ಬರ್ತದಲ್ಲ, ದುಃಖ ಆಗ್ತದಲ್ಲ, ಅದು ದೂರವಾಗುತ್ತದೆ. ಇದು ಸಿಕ್ಕರೆ ಎಷ್ಟು ಬಿಟ್ಟರೆ ಎಷ್ಟು. ಉದಾಹರಣೆ ಹೇಳ, ನಿಮ್ಮ ಮಕ್ಕಳು ಈ ಮಂತ್ಲಿ ಟೆಸ್ಟ್ ಇರ್ತಾವೆ ನೋಡ್ರಿ ಸ್ಕೂಲ್ ಒಳಗೆ.
ಆ ಮಂತ್ಲಿ ಟೆಸ್ಟೇ ಇದೆಲ್ಲ ಪ್ರಾಕೃತ ಸುಖ. ಆ ಮಂತ್ಲಿ ಟೆಸ್ಟ್ ಒಳಗೆ ಫೇಲ್ ಆದ ಅಂತ ಇಟ್ಕೋರಿ, ಅವ ಅಳ್ತಿದ್ದ ಅಂದ್ರೆ ನೀವೇನು ಮಾಡ್ತೀರಿ? ಬಿಡೋ ಇಷ್ಟಕ್ಕೆಲ್ಲ ಆಳ್ತಾರೆ, ಇದು ಮಂತ್ಲಿನೋ, ಇದೇನು ನಿನ್ನ ಅಪ್ಗ್ರೇಡ್ ಹಾಕಲ್ಲ, ಇದೇನು ನಿನ್ನ ಮ್ಯಾಲೆ ಕ್ಲಾಸಿಗೆ ಹಾಕಲ್ಲ, ಇದು ಹೋದ್ರೆ ಹೋಯ್ತು ಬಿಡ, ಮುಂದೆ ಫೈನಲ್ ಎಕ್ಸಾಮ್ ಅದಲ್ಲ ಅಲ್ಲಿ ಗಮನ ಕೊಡು ಅಂತಂತೀವಿ ನಾವು. ಅಂದಮೇಲೆ ಆ ಫೈನಲ್ ಎಕ್ಸಾಮ್ ಪುರುಷಾರ್ಥ ಹೌದಿಲ್ಲ? ಹಂಗೆ ಈ ಲೌಕಿಕ ಸುಖಗಳೆಲ್ಲ ಪುರುಷಾರ್ಥ ಅಂತ ತಿಳ್ಕೊಂಡಿನಿ. ಮಂತ್ಲಿ ಟೆಸ್ಟ್ ಫೇಲ್ ಆದರೆ ದುಃಖ ಪಡ್ತೀನಿ, ಅಯ್ಯೋ 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 ಅಂತೀನಿ, ಇದೇ ಪುರುಷಾರ್ಥ ಅಂತ ತಿಳ್ಕೊಂಡಿನಿ. ಹಂಗೆ ಈ ಲೌಕಿಕ ಸುಖ ದುಃಖಗಳೇ ಪುರುಷಾರ್ಥ ಅಂತ ತಿಳ್ಕೊಂಡಿನಿ. ಇದಲ್ಲ ಫೈನಲ್ ಎಕ್ಸಾಮ್ ಪುರುಷಾರ್ಥ, ಅದು ನನ್ನ ಮೇಲಿನ ಕ್ಲಾಸಿಗೆ ಹೋಗ್ಲಿಕ್ಕೆ ಅನುಕೂಲ ಅಂತ ಯಾವಾಗ ಗೊತ್ತಾಗ್ತದ, ಆಗ ಮುಂದಿನ ಸಲ ಪಾಸ್ ಆಗೇ ಆಗ್ತೀನಿ ಅಂತ ಈ ದುಃಖ ಬಿಡ್ತಾನೋ ಇಲ್ಲ. ಹಾಗೆ ಈ ಮೋಕ್ಷದ ಸುಖವೇ ದೇವರ ಪ್ರೀತಿಯೇ ಪುರುಷಾರ್ಥ ಎಂತೂ ನನಗೆ ಜ್ಞಾನವಾದರೆ ಆಗೇನಾಗ್ತದೆ, ಈ ಎಲ್ಲ ಲೌಕಿಕ ಸುಖಗಳ ಮೇಲೆ ರಾಗ, ರಾಗ ಅಂದರೆ ಆಸೆ, ಆ ಲೌಕಿಕ ಸುಖಗಳನ್ನು ಹೊಂದಬೇಕು ಎನ್ನುವ ಆಸೆ ಕಡಿಮೆಯಾಗುತ್ತದೆ. ಅದು ಸಿಗದೇ ಇರುವಾಗ ಅವರ ಮೇಲೆ ಮಾಡುವ ದ್ವೇಷ ಕಡಿಮೆಯಾಗುತ್ತದೆ. ಅರ್ಥ ಆಗುತ್ತೆ ಏನು ಹೇಳಿದ್ದಾರೆ? ಆಮೇಲೆ ನಮ್ಮ ತಲೆಯೊಳಗೆ ಇನ್ಮೇಲೆ ಏನು ಬರಬೇಕು, ಏನು ಕರ್ಮ ಮಾಡುವಾಗ ಏನು ಯಾವ ಚಿಂತನೆ ಇರಬೇಕು, ಈ ಕರ್ಮ ಇದು ದೇವರ ಪ್ರೀತಿಗಾಗಿ ಆಗಲಿ, ಇಷ್ಟೇ ಉದ್ದೇಶ ಇರಬೇಕು. ಇದು ಒಂದು. ಹಾಗಾಗಿ ಏನಾಯಿತು, ರಾಗದ್ವೇಷಗಳು ದೂರವಾಯಿತು. ಅಂದಮೇಲೆ ಅಭಿಮಾನ ಹೆಂಗೆ ದೂರ ಮಾಡ್ಕೊಳ್ಬೇಕು ಅಂತ ಹೇಳಿದ್ರು ತಲೆ ಉಳಿತು ಎಲ್ಲರಿಗೆ. ರಾಗದ್ವೇಷಗಳು ಹೇಗೆ ದೂರ ಮಾಡ್ಕೋಬೇಕು ಅಂತ ಹೇಳಿದ್ರು ವಿಷ್ಣು ತೀರ್ಥರು, ಅದು ತಲೆ ಉಳಿತು ಅಂತ ಅಂದ್ಕೊಂಡಿನಿ. ರಾಗದ್ವೇಷ ಹೆಂಗೆ ದೂರ ಮಾಡ್ಕೋಬೇಕು? ಇಲ್ಲಿಯ ಸುಖಗಳೇನವ, ಇಲ್ಲಿಯ ದುಃಖಗಳೇನವ, ಅವಮಾನ ಏನದ, ಮಾನ ಏನದ, ಇದು ಕೇವಲ ತಾತ್ಕಾಲಿಕ, ಇದು ಪುರುಷಾರ್ಥ ಅಲ್ಲ. ಈ ದೇಹವೇ ತಾತ್ಕಾಲಿಕ, ಈ ದೇಹಕ್ಕೆ ಸಂಬಂಧಪಟ್ಟ ಸುಖ ದುಃಖಗಳು ಹೆಂಗೆ ಶಾಶ್ವತ ಆಗ್ಲಿಕ್ಕೆ ಸಾಧ್ಯ? ಅಂದಮೇಲೆ ಇವು ತಾತ್ಕಾಲಿಕ ಎನ್ನುವ ಜ್ಞಾನವಾದರೆ, ಹಾಗಾದ್ರೆ ಶಾಶ್ವತವಾದದ್ದು ಯಾವುದಪ್ಪ? ಮೋಕ್ಷ. ಅದು ಸಿಗಬೇಕಾದ್ರೆ ಏನು ಮಾಡ್ಬೇಕಪ್ಪ? ದೇವರಿಗೆ ಪ್ರೀತಿ ಆಗೋ ಕರ್ಮಗಳನ್ನು ಮಾಡಬೇಕು ಅಂತ ಅನುಸಂಧಾನ ಬಂದರೆ, ಚಿಂತನೆ ಬಂದರೆ, ಆಲೋಚನೆ ಬಂದರೆ, ಕೇವಲ ಜ್ಞಾನ ಇದ್ರೆ ಅಲ್ಲ, ಬರಬೇಕದು ಮನಸ್ಸುವಾಗ ಬಂದರೆ ಆಗ ಈ ಲೌಕಿಕ ಸುಖದಲ್ಲಿ ರಾಗ, ಅವಮಾನದಲ್ಲಿ ದ್ವೇಷ ನಮಗೆ ಹುಟ್ಟುವುದಿಲ್ಲ, ಬರುವುದಿಲ್ಲ. ಸರಳದಲ್ಲ, ಬಹಳ ಸರಳದ ನಿಜವಾಗಿ. ಹಾಳಾದ್ದು ನಮಗದು ಆಗ್ತಾ ಇಲ್ಲ. ಹೆಂಗದಿದು ಅಂದ್ರೆ ಹೆಂಗದ ಹೇಳ, ಈ ರಾಕೆಟ್ ಪಾಪ ಈ ನಮ್ಮ ಇಂಡಿಯಾ ನಮ್ಮ ಎಲ್ಲ ಸೈಂಟಿಸ್ಟ್ಗಳು ರಾಕೆಟ್ಗಳನ್ನೆಲ್ಲ ತಯಾರು ಮಾಡಿ ಚಂದ್ರಲೋಕಕ್ಕೆ, ಮಂಗಳ ಲೋಕಕ್ಕೆಲ್ಲ ಕಳಿಸ್ತಾರೆ. ಅಥವಾ ನೀವೇ ಅಡುಗೆ ಮಾಡ್ತೀರಿ, ಏನ್ರಿ ಭಾರಿ ಆಗಿದ್ದಲ್ಲ, ಇದು ಹೆಂಗೆ ಮಾಡಿದ್ರಿ? ಏನಿಲ್ಲ ಸರಿ, ತಂದ ಬೀನ್ಸ್ ತಂದ್ವ ಹೆಚ್ಚೋದ, ಸಣ್ಣ ಹೆಚ್ಬೇಕ ಸರ್, ದೊಡ್ಡ ದೊಡ್ಡ ಹೆಚ್ಚಬಾರ್ದು, ಸಣ್ಣ ಹೆಚ್ಬೇಕ. ಹೆಚ್ಚಿ ಅದಕ್ಕೆ ಉಪ್ಪು ಖಾರ, ಅದೊಂದು ಸ್ವಲ್ಪ ಮಸಾಲೆ, ಅದೇ ಅದು ಹಿಂಗೆ ಮಾಡಿ ಹಂಗೆ ಮಾಡಿ ಮಸಾಲೆ ಅದನ್ನಷ್ಟು ಹಾಕಿಬಿಟ್ರೆ, ಹೌದಾ ಇಟ್ಟು ಸರಳದ ನೋಡ, ನಿನಗೆ ಬರೋಕ್ಕೆಲ್ಲ ಇಟ್ಟು ಸರಳದ ನೋಡ ಅಂತ ನಾನು ಹೆಂಡತಿಗೆ ಹೇಳ್ತೀನಿ. ಕೇಳಲಿಕ್ಕೆ ಎಷ್ಟು ಸರಳದಲ್ಲ. ಅದೇ ಆ ಬೀನ್ಸ್ ತಂದು ಅದೊಂದು ಸಣ್ಣ ಹೆಚ್ಚಿ ಖಾರ ಉಪ್ಪು ಅಷ್ಟು ಹಾಕು ಅಂತಂದ್ರಲ್ಲ, ಅಷ್ಟು ಹಾಕೋದ್ರೊಳಗೆ ಎಷ್ಟು ಕಟ್ಟದ ಅಲ್ವಾ? ಹಂಗದ ಇದು. ಹೇಳಲಿಕ್ಕೆ ಕೇಳಲಿಕ್ಕೆ ಭಾಳ ಸರಳದ, ಆದರೆ ಇದು ನಮ್ಮ ಅನುಭವಕ್ಕೆ ಬರಬೇಕು. ಆ ಬರುವುದು ಕಷ್ಟದ, ಆದರೆ ಅದು ಬಂದ್ರೇನೆ ನಮಗೆ ಮೋಕ್ಷ ಸಿಗ್ತದ, ಇಲ್ಲ ಅಂದರೆ ಸಿಗಲ್ಲ. ಮೋಕ್ಷ ಬೇಕಾಗೋದಿಲ್ಲ ನಮಗೆ ಎಂದಾದ್ರೂ ಒಂದಿನ. ಬೇಕು ಅಂದರೆ ಇವತ್ತಿಲ್ಲ, ಇನ್ನೊಂದು ಲಕ್ಷ ಕೋಟಿ ಕೋಟಿ ಜನ್ಮಗಳಾದ್ಮೇಲೆ ಆದರೂ ಇದು ನಮಗೆ ಬರಬೇಕು. ಇದು ಆಗ ಬರಬೇಕು ಅಂದರೆ ಇವತ್ತಿನಿಂದ ನಾವು ಇದನ್ನು ತಯಾರು ಮಾಡಬೇಕು. ಅಂದಮೇಲೆ ನಾವು ಕೇಳಿದರೆ ಇದು ಸಂಸ್ಕಾರವಾಗ್ತದೆ. ಸಂಸ್ಕಾರವಾದರೆ ಇವತ್ತಿಲ್ಲ, ಇನ್ನೊಂದು ಕೋಟಿ ವರ್ಷಗಳಿಗೆ ಇದು ಒಂದು ಸ್ವಲ್ಪ ಮೊಳಕೆ ಆಗ್ತದೆ, ಬೀಜ ಆಗ್ತದೆ, ಮೊಳಕೆ ಆಗ್ತದೆ. ಇದು ಬೀಜ, ಇವತ್ತೇ ನಾವು ಕೇಳ್ತಾ ಇದ್ದೀವಿ, ಇದೆಲ್ಲ ಬೀಜವಾಗಿದೆ. ಇನ್ನೊಂದು ಲಕ್ಷ ಜನ್ಮಗಳಾದ್ಮೇಲೆ ಮೊಳಕೆ ಆಗ್ತದೆ, ಆಮೇಲೆ ಒಂದು ಕೋಟಿ ಜನ್ಮಗಳಾದಮೇಲೆ ಎಲೆಗಳನ್ನು ಬಿಡ್ತದೆ. ಹೀಗೆ ಬೆಳೀತಾ 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 ಇನ್ನೊಂದು 10 ಕೋಟಿ ಸಾವಿರ ಜನ್ಮಗಳಾದಮೇಲೆ ಆದರೂ ಕನಿಷ್ಠ 10 ಸಲ ನಾನು ದುಃಖ ಪಟ್ಟರು, 11ನೇ ಸಲ ಆದರೂ
ಈ ಚಿಂತನೆ ಆಗ ನಮಗೆ ಬರ್ತದೆ. ಭಾಳ ದೊಡ್ಡ ಪ್ರೊಸೆಸ್ ಅದು, ಆದರೆ ಬೇಕು, ಮಾಡಲೇಬೇಕು. ಸರಿ, ಮುಂದೆ ಹೋಗ್ತೇನೆ. ಅಂದಮೇಲೆ 3 ಹೆಂಗೆ ಬಿಡೋದು ಗೊತ್ತಾಯ್ತು. ಈಗ ಸಂಸಾರಕ್ಕೆ ಕಾರಣವಾದ 3 ಹೇಗೆ ಕಳೆದುಕೊಳ್ಳಬೇಕು ಎನ್ನುವ ಐಡಿಯಾ ಬಂತು. ಅಭಿಮಾನ, ರಾಗ, ದ್ವೇಷ. ಸರಿ, ಮುಂದೆ ಮತ್ತೊಂದು ಹೇಳ್ತಾರೆ. ಈ ಸಂಸಾರದ ಸುಖದ ಮೇಲೆ ನಿನಗೆ ದ್ವೇಷ ಬರಬೇಕಾ? ಇದೇನು ಬಿಡ್ರಿ ಆಚಾರ್ಯ, ಹಾಳಾದ್ದು ಅಂತ ಅನಿಸ್ಬೇಕಾ ನಿಮ್ಗೆ ಸುಖ? ಹಾಗಾದ್ರೆ ಒಂದು ಕೆಲಸ ಮಾಡಿ. ಏನು ಮಾಡು? ಪ್ರಾಕೃತಂ ಸುಖಮಪಿ ಮೋಕ್ಷ ವಿರೋಧಿತಯ ದುಃಖಮಿವ ಹೇಯಂ ಇತಿ ಜ್ಞಾನೇ ಜಾತೆ ತಾದೃಶ ಅಜ್ಞಾನ ನಿವೃತ್ತ ತನ್ಮೂಲಕಸ್ಯ ಸುಖಾತ್ ವೈಶೇಷ್ಯೇನ ದುಃಖೇ ದ್ವೇಷಸ್ಯ ನಿವೃತ್ತಿ. ಭಾಳ ಚೆನ್ನಾಗಿ ಹೇಳ್ತಾರೆ. ಈ ಏನು ಲೌಕಿಕ ಸುಖ ಇದೆಯಲ್ಲ, ಈ ಸುಖ ಇದು ದುಃಖದಂತೆ ಅತ್ಯಂತ ಹೇಯ, ನೀಚ ಅಂತ ತಿಳಿಬೇಕು ನಾವು. ಏನು? ಲೌಕಿಕ ಸುಖದ ಮೇಲೆ ವೈರಾಗ್ಯ ಬರ್ಬೇಕಾ? ಹಾಗಾದ್ರೆ ಏನು ಮಾಡು? ಈ ಲೌಕಿಕ ಸುಖ ಇದು ದುಃಖದಂತೆ ಅತ್ಯಂತ ನೀಚವಾದದ್ದು ಎನ್ನುವುದರ ಜ್ಞಾನ ಬಂದರೆ ಆಗ ಸುಖದ ಮೇಲೆ ವೈರಾಗ್ಯ ಬರುತ್ತೆ. ನಮಗ ಈ ಸುಖದ ಮೇಲೆ ಏನು ಮಠದಾಗ ಊಟದ ನಡ್ರಿ ಹೋಗ. ಯಾಕೆ ಮಠ ಊಟ ಅಂದ್ರೆ ನೀನು ಅಟ್ಟ ಹಾರಾಡ್ತಿ? ಏನು ಸಂತೋಷ ಮುಖ ಅರಳಿತಿ? ಯಾಕೆ ಏನು ಅಡುಗೆ ಮಾಡ್ತಾರ? ಜಿಲೇಬಿ ಮಾಡ್ತಾರ್ರಿ ಅವರು ಮಠದಾಗ. ಏನದು ಅಂದಮೇಲೆ ಆ ಸುಖದ ಮೇಲೆ, ಜಿಲೇಬಿಯ ಸುಖದ ಮೇಲೆ ನನಗೆ ದುಃಖದಂತೆ ಹೇಯ, ಬಿಡಲು ಯೋಗ್ಯವಾದದ್ದು, ನೀಚ ಎನ್ನುವ ಅನುಸಂಧಾನ ಇಲ್ಲ ಅನ್ನೋದಕ್ಕೆ ನನಗೆ ಆ ಸುಖದ ಮೇಲೆ ರಾಗ ಬರ್ತಾ ಇದೆ. ಆ ಜಿಲೇಬಿ ಹಂಗೆ ಆಗಿರಲಿಲ್ಲ ಅಂದರೆ ಅವತ್ತು ಯಾರಿವತ್ತು ಬೇರೆಯವ್ರು ಮಾಡ್ಯಾರೇನ ಜಿಲೇಬಿ, ನೀನು ಮಾಡಿದ್ದೇನ ಅಂತ ಅಡಿಗೊಂಡು ಹೋಗಿ ಕೇಳ್ತೀವಿ ನಾವು. ಯಾಕಂದ್ರೆ ದ್ವೇಷ ಹುಟ್ಟಿತು. ಅಂದಮೇಲೆ ಏನು ಹೇಳಿರ್ತಾರೆ ವಿಷ್ಣು ತೀರ್ಥರು? ಲೌಕಿಕ ಸುಖಗಳನ್ನು ಏನಂತ ತಿಳ್ಕೋ? ದುಃಖದಂತೆ ಇದು ಅತ್ಯಂತ ನೀಚವಾದದ್ದು. ದುಃಖ, ಲೌಕಿಕ ದುಃಖ ಹೇಗೆ ನೀಚವೋ ಹಾಗೆ ಲೌಕಿಕ ಸುಖವೂ ಇದು ನೀಚ. ಯಾಕಂದ್ರೆ ಒಂದಿಲ್ಲ ಒಂದಿನ ದುಃಖ ಕಾರಣ ಆಗೋದು ಅಂತ ನೀನು ತಿಳಿದುಕೊಂಡ್ರೆ ಆಗ ಸುಖವಾಗದೇ ಇದ್ದರೆ ದ್ವೇಷ ನಿನಗೆ ಬರುವುದಿಲ್ಲ. ದ್ವೇಷದ ಮೂಲಕ ದುಃಖ ಬರುವುದಿಲ್ಲ. ಎಷ್ಟು ಸರಳವಲ್ಲ? ಬಹಳ ಸರಳ. ಮುಂದೆ ಇನ್ನು ಅಂದಮೇಲೆ ಲೌಕಿಕ ಸುಖ ಹೇಗೆ ಇದು ನೀಚ, ಅದು ಮೋಕ್ಷಕ್ಕೆ ವಿರೋಧಿ ಅಂತ ತಿಳ್ಕೊಳ್ತೀಯೋ, ಒಂದಾಯ್ತು. ಇನ್ನೊಂದು ಲೌಕಿಕ ಸುಖ ಇದು ನೀಚ ಅಂತ ತಿಳ್ಕೊಳ್ಳಿಕ್ಕೆ ಮತ್ತೊಂದೇನು ಕಾರಣ ಅಂದರೆ ಮೋಕ್ಷ ವಿರೋಧಿತಯ ವಿಷ್ಣು ತೀರ್ಥರಂತ. ನೀನು ಎಷ್ಟು ಈ ಲೌಕಿಕ ಸುಖದಲ್ಲಿ ಮುಳುಗ್ತೀಯೋ ಅಷ್ಟು ನೀನು ಮೋಕ್ಷಕ್ಕೆ ವಿರೋಧಿಯಾಗ್ತಿ. ಅಂದ್ರೆ ಮೋಕ್ಷದ ಸಾಧನೆಯಿಂದ ನೀನು ದೂರವಾಗುತ್ತಿ ಅನ್ನೋದಕ್ಕೂ ಲೌಕಿಕ ಸುಖವನ್ನು ನೀಚ ಅಂತ ತಿಳ್ಕೊ. ಭಾಳ ಚೆನ್ನಾಗಿದೆ, ಇದನ್ನು ಅರ್ಥ ಮಾಡಿಕೊಳ್ಳಿ. ಸುಮ್ಮನೆ ಹೇಳ್ತೀನಿ, ತಪ್ಪು ತಿಳಿಬಾಡ್ರಿ, ಸರಿಯಾಗಿ ಅರ್ಥ ಮಾಡ್ಕೊಳ್ರಿ. ಅರ್ಥ ಆಗಲಿಲ್ಲ ಅಂದ್ರೆ ನಂಗೆ ಆಮೇಲೆ ಕೇಳ್ರಿ, ತಪ್ಪು ಪ್ರಚಾರ ಮಾಡೋದು ಬೇಡ. ಶ್ರೀಪಾದರಾಜರು 64 ಭಕ್ಷ್ಯಗಳನ್ನು ಭೋಗ ಮಾಡ್ತಿದ್ರು ಅಲ್ವಾ? ಆ 64 ಭಕ್ಷ್ಯಗಳನ್ನು ಭೋಗ ಮಾಡುವಾಗ ಅವರ ಅನುಸಂಧಾನ ಏನಿತ್ತು? ಈ ಭಕ್ಷ್ಯಗಳ ಭೋಗದ ಸುಖ ಇದು ನೀಚ, ಹೇಯ, ಇದು ಪುರುಷಾರ್ಥ ಅಲ್ಲ ಅಂತವುಗಳನ್ನು ಭೋಗ ಮಾಡ್ತಿದ್ರು ಅವರು. ಹಾಗಾಗಿ ಆ ಭೋಗ ಸಂಸಾರಕ್ಕೆ ಕಾರಣ ಆಗಲಿಲ್ಲ. ಯಾಕೆ? ಇದು ಮೋಕ್ಷ ವಿರೋಧಿ ಅಂತ ತಿಳ್ಕೊಂಡಿದ್ರು ಅವರು. ನಾನೇನು ತಿಳ್ಕೊಂಡಿನಿ? ಈ ಸುಖವೇ, ನಾನೇನು ಇವತ್ತು ಒಂದೇ ಪಾಯಸ ಮಾಡ್ಕೊಂಡು ತಿಂತೀನಿ, ಈ ಪಾಯಸದ ಸುಖವು ಅವ್ರಂಗೆ 64 ಅಂತೂ ಇಲ್ಲ, ಒಂದೇ ಪಾಯಸ ತಿನ್ನುವ ಆ ಸುಖವು ಇದು ಇಂಥ ಸುಖ ಮೋಕ್ಷದಾಗೂ ಸಿಗಲ್ ಬಿಡ್ರಿ ಆಚಾರ, ಭಾರಿ ಅದ ಅಂದಮೇಲೆ ಈ ಸುಖ ಇದು ಮೋಕ್ಷಕ್ಕೆ ದೂರವಾಗುವ ಸುಖ ಅಂತ ತಿಳ್ಕೊಂಡಿಲ್ಲ. ಹಾಗಾಗಿ ಈ ಸುಖ ಇದು ಮೋಕ್ಷವನ್ನು ದೂರ ಮಾಡ್ತಾ ಇದೆ. ಹಾಗಾಗಿ ಇದನ್ನು ನೀಚ ಅಂತ ತಿಳ್ಕೊ. ಅರ್ಥ ಆಯ್ತೇನೆ? ಯಾರಿಗೆ ಶ್ರೀಪಾದರಾಜ ಉದಾಹರಣೆ ಕೊಟ್ಟದ್ದು ಅರ್ಥ ಆಯ್ತಾ? ಅಂದಮೇಲೆ ಅವರೇನು 64 ಭಕ್ಷ್ಯಗಳಿಂದ ಸುಖವನ್ನು ಪಡ್ತಾ ಇದ್ರು, ಆ ಸುಖ ಅದು
ಮೋಕ್ಷ ವಿರೋಧಿಯಾದ ಸುಖವಿದು ಅಂತ ಗೊತ್ತಿತ್ತು ಅವರಿಗೆ, ಹಂಗೆ ಚಿಂತನೆ ಮಾಡ್ತಿದ್ರು. ಈ ಸುಖ ಇದು ಶಾಶ್ವತವಲ್ಲ ಅಂತ ಚಿಂತನೆ ಮಾಡ್ತಿದ್ರು. ಹಾಗಾಗಿ ಆ ಸುಖ, ಆ ಭೋಗದ ಸುಖ ಅವರಿಗೆ ಮೋಕ್ಷವನ್ನು ದೂರ ಮಾಡಲಿಲ್ಲ, ಮೋಕ್ಷದ ಸಾಧನೆಯನ್ನು ದೂರ ಮಾಡಲಿಲ್ಲ. ಹಾಗಾಗಿ ನಾವೇನು ತಿಳ್ಕೋಬೇಕು, ಏನು ಹೇಳ್ತಾರೆ ವಿಷ್ಣು ತೀರ್ಥರು, ಈ ಸುಖವನ್ನ ನೀಚ ಎಂದು ತಿಳಿದುಕೋ, ಬಿಡಲು ಯೋಗ್ಯ ಅಂತ ತಿಳ್ಕೋ. ಯಾಕೆ? ಮೋಕ್ಷ ವಿರೋಧಿಯಾದದ್ದರಿಂದ. ನೀನು ಎಷ್ಟು ಈ ಸುಖಗಳಲ್ಲಿ ತೊಡಗ್ತೀಯೋ ಅಷ್ಟು ನೀನು ಮೋಕ್ಷದ ಸಾಧನೆಯಿಂದ ದೂರವಾಗುತ್ತಿ. ಅಂದಮೇಲೆ ಲೌಕಿಕ ಸುಖ ಬಿಡುವುದಕ್ಕೆ ಏನು ಕಾರಣ? ಬಿಡುವಂತ ಇದ್ದಾರಲ್ಲ, ಏನು ಕಾರಣ ಕೊಟ್ಟು ಬಿಡುವಂತ ಇದ್ದಾರೆ? ಮೋಕ್ಷ ಬೇಕಾ ನಿನಗ? ಹಾಗಾದ್ರೆ ಲೌಕಿಕ ಸುಖ ಇದು ಹೇಯ ತ್ಯಾಜ್ಯ ನೀಚ ಅಂತ ತಿಳ್ಕೊ. ನಮಗೆ ಆಚಾರ್ಯ ಮೋಕ್ಷ ಯಾರಿಗೆ ಬೇಕಾಚಾರ್ಯ? ಏನು ಸುಮ್ಮನೆ ಆರಾಮ್ ಋಣಂ ಕೃತ್ವ ಕೃತಂ ಪಿಬೇತ್, ಇದ್ದೀವಿ ಇದ್ದಷ್ಟು ದಿನ ಆರಾಮ್ ಭೋಗ ಮಾಡಿ ಊಟ ಮಾಡಿ ಇಲ್ಲಿ ಎದ್ದು ನೋಡ ನಡಿ ಅನ್ನೋರಿಗೆ ಏನು ಈ ಸುಖ ಹೇಯ ಅಂತ ತಿಳ್ಕೊಬೇಡ. ನಿನ್ಗೆ ಹೆಂಗೆ ಬೇಕಾಗಿ ಮಾಡ್ಕೊ. ಮೋಕ್ಷ ಬೇಕು ಎನ್ನುವ ನಾವೇನು ಇದ್ದೀವಲ್ಲ, ನಮಗೆ ಈ ಸಂಸಾರದ ಸುಖ ಇದು ನೀಚ ಅಂತ ತಿಳ್ಕೊಳ್ಳೇಬೇಕು. ಹೀಗೆ ತಿಳ್ಕೊಂಡ್ರೇನೆ ಮೋಕ್ಷದ ಸಾಧನೆ ಆಗಲು ಸಾಧ್ಯ, ಇದ್ದರೆ ಆಗಲ್ಲ. ಅರ್ಥ ಆಯ್ತಲ್ಲ? ಸರಿ, ಇದು ಒಂದು. ಇನ್ನೊಂದು ಹೇಳ್ತಾ, ಎಷ್ಟು ಅಂಶಗಳಿದೆ ನೋಡಿ, ಇನ್ನೊಂದು ಹೇಳಿ ಮುಗಿಸ್ಬಿಡೋಣ, ಸರಿನಾ? ಯಾರ್ಯಾರಿಗೆ ಏಕಾದಶಿ ಅದ ಅವ್ರಿಗೆ ಸುಸ್ತಾಗಿರ್ತದೆ, ಯಾರಿಗೆ ದಶಮಿ ಅದ ಅವ್ರಿಗೆ ಮನೆಗೆ ಹೋಗಿ ಅಡುಗೆ ಮಾಡ್ಕೊಂಡು ಊಟ ಫಲಾರ ಮಾಡೋ ಚಿಂತೆ ಅದ. ಅಂದಮೇಲೆ ಈಗ ಒಂದೇ ಒಂದು ಮಾತು ಕೇಳಿ ಮುಗಿಸ್ಬಿಡೋಣ. ಇವತ್ತು ಮಂತ್ರಾಕ್ಷತೆ ಇಲ್ಲ, ನಾಳೆಗೂ ಮಂತ್ರಾಕ್ಷತೆ ಇರೋದಿಲ್ಲ. ಅಂದಮೇಲೆ ಮನೆಗೆ ಹೋಗ್ಬಿಡೋದು ಬೇಗ. ಮತ್ತೊಂದು ಮಾತು ಕೇಳ್ಬಿಡೋಣ. ಪ್ರಾಕೃತ ಸುಖಮಿವ ಪ್ರಾಕೃತ ಸುಖ ಸಾಧನಮಪಿ ನ ಪುರುಷಾರ್ಥ ಸಾಧನ. ಇದು ಮತ್ತೊಂದು ಬಂಧಕ ನಿವೃತ್ತಿ ಪ್ರಕರಣ. ಇದು ಸಂಸಾರದ ನಿವೃತ್ತಿ ಹೇಗೆ ಮಾಡ್ಕೊಳ್ಬೇಕು ಅಂತ ಹೇಳಿಕತ್ತಾರೆ. ಹೇಗೆ ಈ ಪ್ರಾಕೃತ ಸುಖ ಇದು ಪುರುಷಾರ್ಥ ಅಲ್ಲಲ್ಲ, ಹಾಗೆ ಈ ಪ್ರಾಕೃತ ಸುಖಕ್ಕೆ ಸಾಧನವಾದದ್ದು ಪುರುಷಾರ್ಥವಲ್ಲ ಎನ್ನುವುದರ ಚಿಂತನೆಯೂ ಬರಬೇಕು. ಅಂದಮೇಲೆ ಪ್ರಾಕೃತ ಸುಖ, ಜಿಲೇಬಿ ತಿನ್ನುವಿಕೆ ಇದು ಮೋಕ್ಷಕ್ಕೆ ವಿರೋಧಿ ಅಲ್ವಾ? ಹಾಗೆ ಪ್ರಾಕೃತ ಸುಖಕ್ಕೆ ಕಾರಣವಾದ ಹಣದ ಸಂಪಾದನೆ ಇರ್ಬೋದು, ಮನೆ ಕಟ್ಟೋದು ಇರ್ಬೋದು, ಅದಿರ್ಬೋದು, ಇದಿರ್ಬೋದು, ಏನೇ ಇರ್ಬೋದು, ಅವೆಲ್ಲ ಮೋಕ್ಷದ ಸುಖಕ್ಕೆ ವಿರೋಧಿ. ಸ್ವಾಮಿಗಳು ಬರ್ಲಿಕ್ಕತ್ತಾರ. 10ಕ್ಕೆ ಪೂಜಾ ಶುರುವಾಯಿತು, ಹೇಳಿದ್ರು ನಿನ್ನೆನೆ ಪ್ರವಚನದೊಳಗೆ. ಅಲ್ಲಿ ನಮ್ಮ ಪರಿಚಯದವರು ಹೋಗಿದ್ರು, ಅವರು ಫೋನ್ ಮಾಡಿದ್ರು 10ಕ್ಕೆ ಶುರು ಆಗ್ತದೆ ಪೂಜಾ, ಈಗ ಬಂದಾರ ಸ್ನಾನ ಆಗೋದೆಲ್ಲ ಪೂಜಾ. ನಾನು 10 ಗಂಟೆಗೆ ಯಾವ ಕಲರ್ ಮಡಿ ಉಟ್ಕೊಳ್ಳಿ ಅಂತ ಮನೆ ಕಪಾಟ್ ತೆಗೆದು ನೋಡ್ಲಿಕ್ಕೆ ಶುರು ಮಾಡಿದೆ. ಯಾಕ? ನಾನು ಮಡಿ ಉಟ್ಕೊಂಡು ಹೋದ್ರೇನೆ ಎಲ್ಲರೂ ನನ್ನ ನೋಡ್ತಾರೆ. ಏನು ಭಾರಿ ಮಡಿ ಉಟ್ಕೊಂಡು ಬಂದಿಯಲ್ಲ, ಎಲ್ಲಿ ತಗೊಂಡು? ನಾನು ತಗೋತೀನಿ ಹೇಳು ಅಂತಾರ, ಹೊಗಳ್ತಾರೆ ನನ್ನ. ಅವ್ರು ಹೊಗಳಿದಾಗ ಏನು ಸುಖ ಆಗ್ತದಲ್ಲ, ಆ ಸುಖ ರಾಮದೇವರನ್ನ ನೋಡಿದಾಗ ಆಗುವ ಸುಖಕ್ಕಿಂತ ಹೆಚ್ಚು ಅಂತ ತಿಳ್ಕೊಂಡು ನಾನು ಅನ್ನೋದಕ್ಕೆ ನಾನೇನು ಮಾಡ್ಲಿಕತ್ತೀನಿ? ಪೂಜಾ ಶುರುವಾಗದಂದ್ರೂ ನಾನು ನನ್ನ ಆ ಬಟ್ಟೆಯ ಸೆಲೆಕ್ಷನ್ ಒಳಗೆ ಟೈಮ್ ಹಾಕ್ಲಿಕತ್ತೀನಿ ಅಲ್ವಾ? ಅಂದಮೇಲೆ ಪ್ರಾಕೃತ ಸುಖ ಹೇಗೆ ನೀಚವೋ, ಆ ಪ್ರಾಕೃತ ಸುಖಕ್ಕೆ ಹೊಗಳಿದ್ರೆ ಸುಖ ಆಗ್ತಾರ. ಆ ಸುಖಕ್ಕೆ ಯಾವುದು ನೋಡಿ ಹೊಗಳಿದ್ರು ಅವರು? ನನ್ನ ರೇಷ್ಮೆ ಮಡಿ ನೋಡಿ ಹೊಗಳಿದ್ರು. ಅಂದಮೇಲೆ ಆ ಸುಖಕ್ಕೆ ಸಾಧನವಾಯಿತು ರೇಷ್ಮೆ ಮಡಿ. ಈ ರೇಷ್ಮೆ ಮಡಿಯು ಇದು ಅಶಾಶ್ವತ, ಇದು ನೀಚ ಅಂತ ತಿಳ್ಕೊಂಡ್ರೇನೆ ಆಗ ನನ್ನ ಸಾಧನೆ ಇನ್ನೂ ಹೆಚ್ಚಾಗ್ತದೆ, ಆಗ ನನಗೆ ಸಂಸಾರದ ನಿವೃತ್ತಿ ಬೇಗ ಆಗುತ್ತದೆ. ಇದು ಮತ್ತೊಂದು ಅಂಶ. ಕೊನೆಯ ಅಂಶ ತಲೆಗೆ ಹೋಯ್ತಾನೆ, ಅರ್ಥ ಆಯ್ತಾನೆ? ಅಂದಮೇಲೆ ಪ್ರಾಕೃತ ಸುಖ ಎಷ್ಟು ಕೆಟ್ಟದ್ದೋ, ನೀಚವೋ, ಮೋಕ್ಷಕ್ಕೆ ವಿರೋಧಿಯೋ, ಆ ಪ್ರಾಕೃತ ಸುಖಕ್ಕೆ ಕಾರಣವಾದ ರೇಷ್ಮೆ ಬಟ್ಟೆಯು ಮೋಕ್ಷ ವಿರೋಧಿ ಅಂತ ನನಗೆ ಚಿಂತನೆ ಬಂದರೆ ಯಾವ್ದು ಸಿಗ್ತದೆ ಉಟ್ಕೋತೀನಿ. ನಾನು ಮಾನ ಮುಚ್ಚಿದ್ರೆ ಸಾಕಲ್ಲೇನೋ, ಅಂದಮೇಲೆ ಉಟ್ಕೋತೀನಿ, ಬರ್ತೀನಿ, ರಾಮದೇವ್ರ ದರ್ಶನ ಮಾಡ್ಕೋತೀನಿ, ಕೃಷ್ಣನ ದರ್ಶನ ಮಾಡ್ಕೋತೀನಿ, ಮೋಕ್ಷಕ್ಕೆ ಹೋಗ್ತೀನಿ. ಅಂದಮೇಲೆ ಪ್ರಾಕೃತ ಸುಖ ಸಾಧನಗಳು ಇವು ಹೇಯ ನೀಚ ಅಂತ ಬರಬೇಕು. ಇದು ಮತ್ತೊಂದು ಅಂಶ. ಹೀಗೆ ಹೇಳಿ ಇನ್ನ ಬಂಧಕ, ಇವೆಲ್ಲ ಬಂಧಕಕ್ಕೆ ನಿವೃತ್ತಿಗೆ ಹೀಗೆಲ್ಲ ಚಿಂತನೆ ಮಾಡಿ ಅಂತ ಹೇಳಿ ಅದನ್ನು ಮುಗಿಸಿ ನಾಳೆ ಮುಗಿತದೆ, ಒಂದು 15-20 ನಿಮಿಷಕ್ಕೆ ಅದು ಮುಗಿತದೆ. ಅದು ಮುಗಿದ ಮೇಲೆ ಬಿಂಬ ಪ್ರತಿಬಿಂಬ ಭಾವ ಪ್ರಕರಣ ಆರಂಭವಾಗುತ್ತೆ. ನಾಳೆ ಸರಿಯಾಗಿ ಅದನ್ನು ಕೇಳೋಣ. ಶ್ರೀಕೃಷ್ಣ ಅರ್ಪಣಮಸ್ತು. ಇವತ್ತು ಮಂತ್ರಾಕ್ಷತೆ ಇಲ್ಲ, ನಾಳೆಯೂ ಮಂತ್ರಾಕ್ಷತೆ ಇರೋದಿಲ್ಲ.